ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು 12th ಕೆಮಿಸ್ಟ್ರಿಯಲ್ಲಿ ಬರುವಂಥ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ದು ಕಂಟಿನ್ಯೂಯೇಷನ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನಾನು ಪಾರ್ಟ್ 1 ಅನ್ನು ಮಾಡಿದ್ದೀನಿ ಅಲ್ವಾ ಬಯೋಮಾಲಿಕ್ಯೂಲ್ಸ್ ಅಲ್ಲಿ. ಸೊ ಅಲ್ಲಿ ಎಲ್ಲಿ ತನಕ ಎಂಡ್ ಮಾಡಿದ್ದೆ ಅಂದ್ರೆ ಗ್ಲೂಕೋಸ್ನ ಪ್ರಿಪರೇಷನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಹೌದಾ, ಗ್ಲೂಕೋಸ್ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಹೌದಲ್ವೇನ್ರಪ್ಪ? ಅಲ್ಲಿ ತನಕ ಕಂಪ್ಲೀಟ್ ಆಗಿತ್ತು. ಇವತ್ತೇನ್ ಮಾಡೋಣ ಅಂದ್ರೆ ಗ್ಲೂಕೋಸ್ ಸ್ಟ್ರಕ್ಚರ್ ಎಲಿಸಿಡೇಷನ್ ಮಾಡೋಣ. ಓಕೆ, ಸ್ಟ್ರಕ್ಚರ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್. ಏನಿದು ಸ್ಟ್ರಕ್ಚರ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಹೇಳಿದ್ರೆ, ಈಗ ನಿಮಗೆ ಗೊತ್ತು ಗ್ಲೂಕೋಸ್ಗೆ ಫಾರ್ಮುಲಾ ಏನಿದೆ, C6H12O6 ಅಂತ ಫಾರ್ಮುಲಾ ಇದೆ. ಮತ್ತೆ ಆ ಗ್ಲೂಕೋಸ್ ಅಲ್ಲಿ ಯಾವ ಫಂಕ್ಷನ್ ಗ್ರೂಪ್ ಇದೆ, ಎಷ್ಟು ಕಾರ್ಬನ್ ಇದೆ, 6 ಕಾರ್ಬನ್ ಇದೆ ಅಂತ ಹೆಂಗ್ ಗೊತ್ತಾಯ್ತು, ಮತ್ತೆ ಇಂಥದೇ ಫಂಕ್ಷನ್ ಗ್ರೂಪ್ ಇದೆ ಅಂತ ಹೇಗೆ ಗೊತ್ತಾಯ್ತು ಅಲ್ವಾ? ಸೊ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ರೆ ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಇದೆ. ನೀವು ಫಸ್ಟ್ ಇಯರ್ ಕಲ್ತಿರ್ತೀರಾ. ಸೊ ಈ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಅನಾಲಿಸಿಸ್, ಓಕೆನಾ, ಇದನ್ನ ಯೂಸ್ ಮಾಡಿಕೊಂಡು, ಇದು ಡೀಟೇಲ್ ಆಗಿಲ್ಲ ನಿಮಗೆ ಹೇಗೆ ಮಾಡಿದ್ರು ಅಂತ. ಸೊ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ನ ಯೂಸ್ ಮಾಡಿಕೊಂಡು ಗ್ಲೂಕೋಸ್ ಫಾರ್ಮುಲಾನ C6H12O6 ಅಂತ ಹೇಳಿ ಆಲ್ರೆಡಿ ಕಂಡಿದ್ದಾರೆ. ಆಯ್ತೇನಪ್ಪ? ಸೊ ಕ್ವಾಲಿಟೇಟಿವ್ ಅಂದ್ರೆ ಒಂದು ಕಾಂಪೌಂಡ್ ಕೊಟ್ರೆ ಅದರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋದು. ಕ್ವಾಂಟಿಟೇಟಿವ್ ಅಂದ್ರೆ ಯಾವ ಎಲಿಮೆಂಟ್ ಅಂತ ಗೊತ್ತಾದ್ಮೇಲೆ ಅದು ಎಷ್ಟು ಪರ್ಸೆಂಟೇಜ್ ಇದೆ ಅಥವಾ ಎಷ್ಟು ಮೋಲ್ಸ್ ಇದೆ ಅಂತ ಹೇಳಿ ಕಂಡುಹಿಡಿಯೋದು. ಇವೆರಡು ಟೆಕ್ನಿಕ್ ಇಂದ ನಮ್ಗೆ ಏನ್ ಗೊತ್ತಾಯ್ತು, ಗ್ಲೂಕೋಸ್ಗೆ ಫಾರ್ಮುಲಾ C6H12O6 ಅಂತ ಹೇಳಿ ಗೊತ್ತಾಯ್ತು. ಆದ್ರೆ ಮುಂದೆ ಈಗ ಗ್ಲೂಕೋಸ್ ಅಲ್ಲಿ ಫಂಕ್ಷನ್ ಗ್ರೂಪ್ ಯಾವ್ದಿದೆ, ಈಗ ಇದೊಂದು ಕಾರ್ಬೋಹೈಡ್ರೇಟ್ ಅಲ್ವಾ? ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, ಕಾರ್ಬೋಹೈಡ್ರೇಟ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಲ್ಡೇಟ್ ಫಂಕ್ಷನ್ ಗ್ರೂಪ್ ಇರಬೇಕು, OH ಒಂದಕ್ಕಿಂತ ಜಾಸ್ತಿ ಇರಬೇಕು, ಈ ತರ ಕಂಡೀಷನ್ಸ್ ಹೇಳಿದ್ದೀನಿ. ಆಪ್ಟಿಕಲಿ ಆಕ್ಟಿವ್ ಆಗಿರಬೇಕು. ಹಾಗಾದ್ರೆ ಗ್ಲೂಕೋಸ್ ಅಲ್ಲಿ ಆಲ್ಡಿಹೈಡ್ ಇದೆಯಾ, ಕೀಟೋನ್ ಇದೆಯಾ, ಅಥವಾ OH ಎಷ್ಟಿದೆ, ಇವನ್ನೆಲ್ಲ ಕಂಡುಹಿಡಿಬೇಕಲ್ವ? ಅದನ್ನ ಎಲಿಸಿಡೇಷನ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ಒಂದೊಂದೇ ಟೆಸ್ಟ್ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಫಸ್ಟಿಗೆ ಗ್ಲೂಕೋಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, select black. ಓಕೆ, ಸೊ ಒಂದು ಗ್ಲೂಕೋಸ್ ತಗೋಣ, ಆಯ್ತಲ್ವೇನ್ರಪ್ಪ? ಈ ಗ್ಲೂಕೋಸ್ಗೆ ನಾವು ಹೈಡ್ರೋಜನ್ ಅಯೋಡೈಡ್ ನ ಆಡ್ ಮಾಡಿಬಿಟ್ಟು ಹೀಟ್ ಮಾಡಿದ್ರೆ, ಒಂದು ಗ್ಲೂಕೋಸ್ ತಗೊಂಡು ಅದಕ್ಕೆ ಹೈಡ್ರೋಜನ್ ಅಯೋಡೈಡ್ ನ ಆಡ್ ಮಾಡಿ ಹೀಟ್ ಮಾಡಿದ್ರೆ ನಮಗೊಂದು ಕಾಂಪೌಂಡ್ ಬರುತ್ತೆ, ಪ್ರಾಡಕ್ಟ್ N-ಹೆಕ್ಸೇನ್ ಅಂತ ಬರ್ತದೆ. ಏನಿದು? N-ಹೆಕ್ಸೇನ್. ಸೊ N-ಹೆಕ್ಸೇನ್ ಅಂದ್ರೆ ಓಪನ್ ಚೈನ್ ತಾನೆ, ನೋಡಿ 2, 3, 4, 5, 6 ಇದೊಂದು N-ಹೆಕ್ಸೇನ್ ನಾರ್ಮಲ್ ಚೈನು, ಸ್ಟ್ರೈಟ್ ಆಗಿರುತ್ತೆ. ಸೊ ಈ ರಿಯಾಕ್ಷನ್ ಇಂದ ನಮಗೊಂದು ಐಡಿಯಾ ಸಿಗುತ್ತೆ ಗ್ಲೂಕೋಸ್ ಬಗ್ಗೆ. ಏನು, ಈ ಗ್ಲೂಕೋಸ್ ಇಂದ ನಮಗೆ ಏನು N-ಹೆಕ್ಸೇನ್ ಬಂತು, ಇದು ಗ್ಲೂಕೋಸ್ ಇಂದ ತಾನೇ ಬಂದಿರೋದು. ಈ N-ಹೆಕ್ಸೇನ್ ಗೆ ಸ್ಟ್ರಕ್ಚರ್ ಏನಿದೆ, ಓಪನ್ ಚೈನ್ ಸ್ಟ್ರಕ್ಚರ್ ಇದೆ ಅಲ್ವಾ? ಸೊ ಈ ಪ್ರಾಡಕ್ಟ್ ಗೆ ಓಪನ್ ಚೈನ್ ಸ್ಟ್ರಕ್ಚರ್ ಇದೆ ಅಂತ ಹೇಳೋದಾದ್ರೆ ಇದು ಬಂದಿದ್ ಯಾರಿಂದ? ಗ್ಲೂಕೋಸ್ ಇಂದ ಅಲ್ವಾ? ಸೊ ಹಾಗಾಗಿ ಗ್ಲೂಕೋಸ್ಗೂ ಕೂಡ ಯಾವ ಸ್ಟ್ರಕ್ಚರ್ ಇದೆ ಅಂತ ಗೊತ್ತಾಗುತ್ತೆ, ಓಪನ್ ಚೈನ್ ಸ್ಟ್ರಕ್ಚರ್ ಇದೆ. ಸೊ ಕೇಳ್ತಾರೆ, ಈಗ ಗ್ಲೂಕೋಸ್ ಅಲ್ಲಿ ಓಪನ್ ಚೈನ್ ಸ್ಟ್ರಕ್ಚರ್ ಇದೆ ಅಂತ ನೀವು ಹೇಗಪ್ಪ ಕನ್ಫರ್ಮ್ ಮಾಡ್ತೀರಾ ಅಂತ ಕೇಳಿದ್ರೆ, when glucose is heated with hydrogen iodide we get N-hexane. N-hexane is as an open chain structure, therefore glucose is also having open chain structure ಅಂತ ಹೇಳ್ಬೋದು. ಸೊ ಇದು ಮೊದಲನೇ ಟೆಸ್ಟ್, ಗ್ಲೂಕೋಸ್ಗೆ ಓಪನ್ ಚೈನ್ ಇದೆ ಅನ್ನೋದು ಗೊತ್ತಾಗೋದಕ್ಕೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಈ ಗ್ಲೂಕೋಸ್ನ ನಾವು ಓಕೆ ಹೈಡ್ರಾಕ್ಸಿಲ್ ಅಮೀನ್ ಜೊತೆಗೆ ಟ್ರೀಟ್ ಮಾಡೋಣ, NH2OH, ಮತ್ತೆ ಇನ್ನೊಂದು ಕಾಂಪೌಂಡ್ ತಗೋಣ HCN. ಇವೆರಡು ಕಾಂಪೌಂಡ್ ಜೊತೆಗೆ ಸಪರೇಟ್ ಆಗಿ ರಿಯಾಕ್ಷನ್ ಮಾಡೋಣ. ಅಕಸ್ಮಾತ್ ಈ ಗ್ಲೂಕೋಸ್ ಏನಾದ್ರೂ NH2OH ಜೊತೆ ಮತ್ತೆ HCN ಜೊತೆ ಇವೆರಡೂ ಜೊತೆಗೆ ರಿಯಾಕ್ಷನ್ ಆದ್ರೆ, ಜನರಲಿ ಯಾವ್ದು ಗ್ಲೂಕೋಸ್ ಅಂತಲ್ಲ, ಈಗ ಎನಿ ಕಾಂಪೌಂಡ್ NH2OH ಹೈಡ್ರಾಕ್ಸಿಲ್ ಅಮೀನ್ ಮತ್ತೆ ಹೈಡ್ರೋಜನ್ ಸಯನೈಡ್ ಇವೆರಡರ ಜೊತೆಗೆ ರಿಯಾಕ್ಷನ್ ಆದ್ರೆ ನಾವೇನಂತ ಹೇಳ್ತೀವಿ, ಅದರಲ್ಲಿ ಕಾರ್ಬೊನಿಲ್ ಗ್ರೂಪ್ ಇದೆ. ಕಾರ್ಬೊನಿಲ್ ಅಂದ್ರೆ ಆ ಕಾಂಪೌಂಡ್ ಒಳಗಡೆ C♯O ಕಾಮನ್ ಗ್ರೂಪ್ ಇದೆ. ಇದನ್ನ ಕಾರ್ಬೊನಿಲ್ ಅಂತ ಹೇಳಿ ಕರಿತೀವಿ. ಈ ಗ್ರೂಪ್ ನ ಇದಿರುತ್ತೆ ಅಂತ ಗೊತ್ತಾಗುತ್ತೆ ಯಾವಾಗ ಯಾವುದೇ ಒಂದು ಕಾಂಪೌಂಡ್ ಹೈಡ್ರಾಕ್ಸಿಲ್ ಅಮೀನ್ ಮತ್ತೆ HCN ಜೊತೆಗೆ ರಿಯಾಕ್ಟ್ ಆದ್ರೆ ಅಲ್ಲಿಗೆ CO ಗ್ರೂಪ್ ಅದರಲ್ಲಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ, ಕಾರ್ಬೊನಿಲ್. ಈಗ ನಾನು ಗ್ಲೂಕೋಸ್ಗೆ NH2OH ಹಾಕ್ತೆ, ಅದು ರಿಯಾಕ್ಷನ್ ಆಗಿದೆಯಾ ಆಗಿಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ವೆರಿ ಸಿಂಪಲ್. ಗ್ಲೂಕೋಸ್ಗೆ ನೀನು NH2OH ನ ಆಡ್ ಮಾಡಿದ್ಮೇಲೆ ಅದು ಗ್ಲೂಕೋಸ್ ಆಗಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದು ರಿಯಾಕ್ಷನ್ ಆಗ್ತಿಲ್ಲ, ಅವಾಗ ಅದರಲ್ಲಿ ಕಾರ್ಬನ್ ಗ್ರೂಪ್ ಇಲ್ಲ.
ಅಕಸ್ಮಾತ್ ಗ್ಲೂಕೋಸ್ಗೆ ನೀನು NH2OH ಅಥವಾ HCN ಹಾಕಿದಾಗ ಗ್ಲೂಕೋಸ್ ಆಗಿ ಇರ್ದೇನೆ ಬೇರೆ ಇನ್ನೊಂದು ಯಾವುದೋ ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಗ್ಲೂಕೋಸ್ ಇದ್ರ ಜೊತೆಗೆ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ 100% ಅಲ್ಲಿ ಕಾರ್ಬೊನಿಲ್ ಗ್ರೂಪ್ ಇದೆ ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ. ಸೊ ಗ್ಲೂಕೋಸ್ ತಗೊಂಡೆ, NH2OH ನ ಆಡ್ ಮಾಡಿದೆ, ಆಗ ನನಗೆ ಆಕ್ಸೈಮ್ ಅನ್ನೋ ಒಂದು ಪ್ರಾಡಕ್ಟ್ ಬಂತು. ಹಾಗೆ HCN ಜೊತೆಗೆ ರಿಯಾಕ್ಟ್ ಮಾಡಿದಾಗ ಅದು ಗ್ಲೂಕೋಸ್ ಆಗಿ ಉಳಿತಾ ಇಲ್ಲ, ಇಟ್ ಇಸ್ ಕನ್ವರ್ಟಿಂಗ್ ಇಂಟು ಸಯನೋಹೈಡ್ರಿನ್. ಸೊ ಅಲ್ಲಿಗೆ ಗ್ಲೂಕೋಸ್ ಇವೆರಡೂ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಆಗಿದೆ ಅಂತ ತಾನೇ ಅರ್ಥ. ಆಕ್ಸೈಮ್ ಬಂದಿದೆ, ಸಯನೋಹೈಡ್ರಿನ್ ಬಂದಿದೆ. ಹಾಗೆ ಇವೆರಡೂ ರಿಯಾಕ್ಷನ್ ಏನನ್ನ ಕನ್ಫರ್ಮ್ ಮಾಡುತ್ತೆ ಅಂದ್ರೆ ಗ್ಲೂಕೋಸ್ ಒಳಗಡೆ ಕಾರ್ಬೊನಿಲ್ ಗ್ರೂಪ್ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಕಾರ್ಬೊನಿಲ್ ಗ್ರೂಪ್ ಅಂತ ಹೇಳಿದ್ಮೇಲೆ ನಾ ಹೇಳಿದ್ದೆ ಆ ಕಾರ್ಬೋಹೈಡ್ರೇಟ್ಸ್ ಅಂದಾಗ ಫಂಕ್ಷನ್ ಗ್ರೂಪ್ ಯಾವ್ದಿರಬೇಕು, ಇದರ ಆಲ್ಡಿಹೈಡ್ ಇರಬೇಕು ಅಥವಾ ಕೀಟೋನ್ ಇರಬೇಕು ಅಲ್ವಾ. ಸೊ ಕಾರ್ಬೊನಿಲ್ ಗ್ರೂಪ್ ಅಂತ ಹೇಳಿದ್ಮೇಲೆ ಅದು ಆಲ್ಡಿಹೈಡ್ ಆದ್ರೂ ಆಗಿರ್ಬೋದು, ಕೀಟೋನ್ ಆದ್ರೂ ಆಗಿರ್ಬೋದು. ಸೊ ಈ ಟೆಸ್ಟ್ ಇಂದ ನಮ್ಗೆ ಏನ್ ಗೊತ್ತಾಯ್ತಪ್ಪ, ಗ್ಲೂಕೋಸ್ ಒಳಗಡೆ ಕಾರ್ಬೋನಿಲ್ ಇದೆ ಅಂತ ಅರ್ಥ ಆಯ್ತೆ ಹೊರತು ಅದು ಆಲ್ಡಿಹೈಡ್ ಕೀಟೋನ್ ಅಂತ ಇನ್ನೂ ಕನ್ಫರ್ಮ್ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡಬೇಕು ನೋಡಿ, ಈ ಕಾಂಪೌಂಡ್ ಹೆಸರೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕಂದ್ರಪ್ಪ. ಅಂದ್ರೆ ಹೈಡ್ರೋಕ್ಸಿಲ್ ಅಮೀನ್ ಜೊತೆಗೆ ಟ್ರೀಟ್ ಆದಾಗ ಬರೋ ಪ್ರಾಡಕ್ಟ್ ಯಾವುದು, ಆಕ್ಸೈಮ್. HCN ಜೊತೆಗೆ ಟ್ರೀಟ್ ಆದಾಗ ಬರೋದು ಸಯನೋಹೈಡ್ರಿನ್. ಇದೇನ್ ಮಾಡುತ್ತೆ, CO ಗ್ರೂಪ್ ಇರೋದನ್ನ ಕನ್ಫರ್ಮ್ ಮಾಡುತ್ತೆ. ಈಗ ಅವೆರಡರಲ್ಲಿ ಯಾವ್ದಿರ್ಬೋದು, ಆಲ್ಡಿಹೈಡ್ ಅಥವಾ ಕೀಟೋನ್. ಅದಕ್ಕೆ ಏನ್ ಮಾಡೋಣ, ಇನ್ನೊಂದು ಟೆಸ್ಟ್ ಮಾಡೋಣ. ಈಗ ನೀವು ಸಾಲ್ಟ್ ಅನಾಲಿಸಿಸ್ ಮಾಡ್ತೀರಲ್ವಪ್ಪ, ಸಾಲ್ಟ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಯಾವ್ದಿದೆ ಅಂತ ಕಂಡಿಡಿಯಕ್ಕೆ ಒಂದು ಟೆಸ್ಟ್ ಮಾಡ್ತೀರಾ. ಅದು ಪ್ರೆಸೆಂಟ್ ಆಯ್ತು ಅಂದ್ರೆ ಕಾರ್ಬೋನೇಟ್ ಇರ್ಬೋದು, ಅದು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಇನ್ನೊಂದು ಟೆಸ್ಟ್ ಮಾಡ್ತೀರಾ. ಹಾಗೆ ನಾವು ಒಂದೊಂದು ಫಂಕ್ಷನ್ ಗ್ರೂಪ್ ಏನೇನಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒಂದೊಂದು ಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಓಪನ್ ಚೈನ್ ಇದೆ ಅನ್ನೋದಕ್ಕೆ ಒಂದು ಟೆಸ್ಟ್ ಮಾಡಿದ್ವಿ, ಕಾರ್ಬೋನಿಲ್ ಇದೆ ಅಂತ ಹೇಳೋದಕ್ಕೆ 2 ಟೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಬೇಕು, ಅದು ಆಲ್ಡಿಹೈಡ್ ಕೀಟೋನ್ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಟೆಸ್ಟ್ ಮಾಡಬೇಕು. ದಟ್ ಇಸ್ ಬ್ರೋಮಿನ್ ವಾಟರ್ ಟೆಸ್ಟ್. ಅಗೇನ್ ಇಲ್ಲೂ ಅಷ್ಟೇ, ನಿಮ್ಗೆ ನಾನು ಕೊಟ್ಟಿರುವಂತ ಗ್ಲೂಕೋಸ್ ಬ್ರೋಮಿನ್ ವಾಟರ್ ಮಿಕ್ಸ್ ಮಾಡಿದಾಗ ರಿಯಾಕ್ಷನ್ ಆದ್ರೆ ಅದರಲ್ಲಿ ಆಲ್ಡಿಹೈಡ್ ಇದೆ ಅಂತ ಅರ್ಥ. ಗ್ಲೂಕೋಸ್ ಮತ್ತೆ ಬ್ರೋಮಿನ್ ವಾಟರ್ ರಿಯಾಕ್ಷನ್ ಆಗದೆ ಇದ್ರೆ ಅದರಲ್ಲಿ ಕೀಟೋನ್ ಇದೆ ಅಂತ ಹೇಳಿ ಅರ್ಥ. ಓಕೆನಾ? ಈಗ ನಾನು ಬ್ರೋಮಿನ್ ವಾಟರ್ನ ಗ್ಲೂಕೋಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಅದು ರಿಯಾಕ್ಟ್ ಆಗಿದೆಯಲ್ವಾ ಅಂತ ಗೊತ್ತಾಗಬೇಕು ಅಂದ್ರೆ ಸೇಮ್ ಥಿಂಗ್, ಗ್ಲೂಕೋಸ್ ಉಳಿದಿರಬಾರ್ದು, ಬೇರೆ ಏನಾದರೂ ಪ್ರಾಡಕ್ಟ್ ಬರಬೇಕು. ಸೊ ಗ್ಲೂಕೋಸ್ನ ಬ್ರೋಮಿನ್ ವಾಟರ್ ಜೊತೆಗೆ ಟ್ರೀಟ್ ಮಾಡಿದಾಗ ಐ ಗಾಟ್ ಗ್ಲುಕೋನಿಕ್ ಆಸಿಡ್. ಏನ್ ಬಂತು, ಗ್ಲುಕೋನಿಕ್ ಆಸಿಡ್. ಇದರ ಅರ್ಥ ಏನು, ಗ್ಲೂಕೋಸ್ ಬ್ರೋಮಿನ್ ವಾಟರ್ ಜೊತೆಗೆ ರಿಯಾಕ್ಷನ್ ಆಗ್ತಿದೆ ಅಂದ್ರೆ ಗ್ಲೂಕೋಸ್ ಅಲ್ಲಿ ಯಾವ ಫಂಕ್ಷನ್ ಗ್ರೂಪ್ ಇದೆ, ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಗ್ಲೂಕೋಸ್ ಕಂಟೈನ್ಸ್ ವಿಚ್ ಫಂಕ್ಷನ್ ಗ್ರೂಪ್, ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದೆ ಅಂತ ಹೇಳಿ ಈ ಟೆಸ್ಟ್ ಇಂದ ಕನ್ಫರ್ಮ್ ಆಗುತ್ತೆ. ಅಲ್ಲಿಗೆ ಗ್ಲೂಕೋಸ್ ಅಲ್ಲಿ ಆಲ್ಡಿಹೈಡ್ ಇದೆ ಅಂತ ಏನೋ ಗೊತ್ತಾಗೋಯ್ತು. ಬಟ್ ಕಾರ್ಬೋಹೈಡ್ರೇಟ್ ಅಂತ ಕರಿಬೇಕು ಅಂದ್ರೆ ಆಲ್ಡಿಹೈಡ್ ಅಥವಾ ಕೀಟೋನ್ ಜೊತೆಗೆ OH ಗ್ರೂಪ್ ಕೂಡ ಇರಬೇಕಲ್ವೇನ್ರಪ್ಪ, ಅದು ಒಂದಕ್ಕಿಂತ ಜಾಸ್ತಿ ಇರಬೇಕು. ಈಗ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ನಾನು, ಅದಕ್ಕೆ ಇನ್ನೊಂದು ಟೆಸ್ಟ್ ಮಾಡ್ತೀವಿ, OH ಗ್ರೂಪ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ. ಈಗೇನು ಅದೇ ಗ್ಲೂಕೋಸ್ನ ನೀವು ಓಕೆನಾ ಅಸಿಟಿಕ್ ಆನ್ಹೈಡ್ರೇಟ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಅದರ ಫಾರ್ಮುಲಾ ಏನಪ್ಪ, CH3CO twice O. ಇದು ಅಸಿಟಿಕ್ ಆನ್ಹೈಡ್ರೇಟ್. ಇದ್ರ ಜೊತೆಗೆ ಟ್ರೀಟ್ ಮಾಡಿದಾಗ ಗ್ಲೂಕೋಸ್ ಏನಾದರೂ ರಿಯಾಕ್ಟ್ ಆದ್ರೆ ಅದರಲ್ಲಿ 100% OH ಗ್ರೂಪ್ ಇರ್ತದೆ. ಗ್ಲೂಕೋಸ್ ಏನಾದರೂ ರಿಯಾಕ್ಟ್ ಆಗಲಿಲ್ಲ ಅಂದ್ರೆ OH ಗ್ರೂಪ್ ಇಲ್ಲ ಅಂತ ಅರ್ಥ. ಸೊ ಗ್ಲೂಕೋಸ್ ಅಸಿಟಿಕ್ ಆನ್ಹೈಡ್ರೇಟ್ ಹಾಕ್ತೆ, ನನಗೆ ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಕಾಂಪೌಂಡ್ ಬಂತು. ಗ್ಲೂಕೋಸ್ ಪೆಂಟಾ ಅಸಿಟೇಟ್. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ, ರಿಯಾಕ್ಷನ್ ಆಗಿದೆಯಾ ಆಗಿಲ್ವಾ ಅಂತ ಇಂಡಿಕೇಟ್ ಮಾಡುತ್ತೇನ್ರಪ್ಪ. ನೋಡಿ, ರಿಯಾಕ್ಷನ್ ಆಗಿದೆಯಾ ಆಗಿಲ್ವಾ, ಏನ್ ಹೇಳ್ತೀರಾ, ಆಗಿದೆ ತಾನೆ. ರಿಯಾಕ್ಷನ್ ಆಗಿದೆ ಅಂತ ಹೇಳಿದ್ರೆ ಗ್ಲೂಕೋಸ್ ಅಲ್ಲಿ OH ಗ್ರೂಪ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. OH ಗ್ರೂಪ್ ಇದೆ. ಬಟ್ ಇನ್ನೂ ಒಂದು ಅಡ್ವಾಂಟೇಜ್ ಇದೆ ಈ ರಿಯಾಕ್ಷನ್ ಅಲ್ಲಿ. ಏನು, ಗ್ಲೂಕೋಸ್ ಈ ಅಸಿಟಿಕ್ ಆನ್ಹೈಡ್ರೇಟ್ ಜೊತೆ ರಿಯಾಕ್ಟ್ ಆಗಬೇಕಾದ್ರೆ ಎಷ್ಟು ಮೋಲ್ ಅನ್ನ ಕನ್ಸ್ಯೂಮ್ ಮಾಡಿದೆ, ಪೆಂಟಾ ಅಂದ್ರೆ 5 ಮೋಲ್ ಅನ್ನ ಕನ್ಸ್ಯೂಮ್ ಮಾಡಿದೆ. ಅದರ ಅರ್ಥ ಗ್ಲೂಕೋಸ್ ಅಲ್ಲಿ ಒಂದಲ್ಲ ಎರಡಲ್ಲ 5 OH ಗ್ರೂಪ್ ಇದೆ ಅಂತ ಗೊತ್ತಾಗ್ತದೆ. ನೋಡಿ, ಬೈ 1 get 2 ಆಫರ್ ಇದು. ಅಂದ್ರೆ ಒಂದೇ ರಿಯಾಕ್ಷನ್ ಇಂದ OH ಇದೆ ಅಂತಾನೂ ಗೊತ್ತಾಗುತ್ತೆ, ಮತ್ತೆ ಎಷ್ಟು ಮೋಲ್ OH ಇದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಸೊ ಗ್ಲೂಕೋಸ್ ಅಲ್ಲಿ 5 ಮೋಲ್ OH ಇದೆ ಅಂತ ಈ ಟೆಸ್ಟ್ ಇಂದ ಗೊತ್ತಾಗ್ತದೆ. ಅರ್ಥ ಆಯ್ತೇನ್ರಪ್ಪ. ಇನ್ನು OH ಅಂತ ಹೇಳಿದಾಗ ನಿಮಗೆ ಆ OH ಅನ್ನು ನಾವು ಹೀಗೂ ರೆಪ್ರೆಸೆಂಟ್ ಮಾಡಬಹುದು. CH2OH ಅಂತನಾದ್ರೂ ರೆಪ್ರೆಸೆಂಟ್ ಮಾಡಬಹುದು ಅಥವಾ CHOH ಅಂತನಾದ್ರೂ ರೆಪ್ರೆಸೆಂಟ್ ಮಾಡಬಹುದು ಅಲ್ವೇನ್ರೋ. ಸೊ ಏನಿದು ಡಿಫ್ರೆನ್ಸ್ ಇವೆರಡರದ್ದು, OH ಅಟ್ಯಾಚ್ ಆಗಿರೋ ಕಾರ್ಬನ್ ಅಲ್ಲಿ
2 ಹೈಡ್ರೋಜನ್ ಇದ್ರೆ ಅದನ್ನ ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತೀವಿ. OH ಅಟ್ಯಾಚ್ ಆಗಿರೋ ಕಾರ್ಬನ್ ಅಲ್ಲಿ 1 ಹೈಡ್ರೋಜನ್ ಇದ್ರೆ ಅದನ್ನ ಸೆಕೆಂಡರಿ ಅಂತ ಹೇಳಿ ಕರಿತೀವಿ ಅಲ್ವೇನ್ರಪ್ಪ. ಈಗ ನಾನು 5 OH ಇದೆ ಅಂತ ಹೇಳ್ಬಿಟ್ಟೆ ನಿಮಗೆ. ಆ 5 OH ಅಲ್ಲಿ ಪ್ರೈಮರಿ ಎಷ್ಟಿರ್ಬೋದು, ಸೆಕೆಂಡರಿ ಎಷ್ಟಿರ್ಬೋದು, ಆ ಡೌಟ್ ಬರುತ್ತಲ್ವಾ. ಸೊ ಅದನ್ನ ಕಂಡಿಡ್ಕೊಳ್ಳಕ್ಕೆ ಲಾಸ್ಟಿಗೆ ಇನ್ನೊಂದು ಟೆಸ್ಟ್ ಮಾಡೋಣ ಕಣ್ರಪ್ಪ. ಓಕೆ, ಆಕ್ಸಿಡೇಷನ್ ಟೆಸ್ಟ್ ಮಾಡೋಣ. ಯಾವುದ್ರ ಜೊತೆಗೆ? ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆಗೆ. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆಗೆ ಆಕ್ಸಿಡೇಷನ್ ಮಾಡಿದಾಗ ನನಗೆ ಸ್ಯಾಕ್ರಿಕ್ ಆಸಿಡ್ ಅಂತ ಒಂದು ಕಾಂಪೌಂಡ್ ಬರುತ್ತೆ. ಏನಪ್ಪ? ಸ್ಯಾಕರಿಕ್ ಆಸಿಡ್. ಸೊ ಸ್ಯಾಕರಿಕ್ ಆಸಿಡ್ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಪ್ರೈಮರಿ OH ಅಂದ್ರೆ CH2OH ಅನ್ನೋದು ಒಂದಿದೆ. ಹಾಗಾದ್ರೆ ಔಟ್ ಆಫ್ 5 ಅಲ್ಲಿ ಪ್ರೈಮರಿ OH ಅನ್ನೋದು ಎಷ್ಟಿದೆ? ಒಂದಿದೆ. ಹಾಗಾದ್ರೆ ಸೆಕೆಂಡರಿ ಎಷ್ಟಿರ್ಬೋದು? ಔಟ್ ಆಫ್ 5 1 ಪ್ರೈಮರಿ ಆಗ್ಬಿಟ್ರೆ ಇನ್ನ ಸೆಕೆಂಡರಿ ಅನ್ನೋದು ಒಟ್ಟು ಎಷ್ಟಿರ್ತವೆ? 4 ಇರ್ತವೆ. ಇದು ಸ್ಟ್ರಕ್ಚರಲ್ ಎಲಿಸಿಡೇಷನ್. ಈಗ ಇದಿಷ್ಟನ್ನೆಲ್ಲ ಡಾಟಾನ ನಾವು ಇಟ್ಕೊಂಡು ಏನ್ ಮಾಡೋಣ? ಗ್ಲೂಕೋಸ್ಗೆ ಏನ್ ಸ್ಟ್ರಕ್ಚರ್ ಬರುತ್ತೆ ಅಂತ ಬರೆಯೋಣ. ಈಗ ಒಂದೊಂದ್ಸಲ ಇನ್ನೊಂದ್ಸಲ ಗ್ಲೂಕೋಸ್ನ ಹೈಡ್ರೋಜನ್ ಅಯೋಡೈಡ್ ಜೊತೆಗೆ ಹೀಟ್ ಮಾಡಿದಾಗ NHN ಬರುತ್ತೆ, ಅದು ಓಪನ್ ಚೈನ್ ಇರುತ್ತೆ. ಆದ್ಮೇಲೆ ಗ್ಲೂಕೋಸ್ಗೂ ಕೂಡ ಓಪನ್ ಚೈನ್ ಇರುತ್ತೆ. ಇನ್ನು NH2OH HN ಜೊತೆಗೆ ಗ್ಲೂಕೋಸ್ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ಬೊನಿಲ್ ಗ್ರೂಪ್ ಇದೆ. ರಿಯಾಕ್ಟ್ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ ಗ್ಲೂಕೋಸ್ಗೆ NH2OH ಆಗ್ತಾಗ ಆಕ್ಸೈನ್ ಬರ್ತಾ ಇದೆ, HN ಆಗ್ತಾಗ ಸೈನೋಹೈಡ್ರಿನ್ ಬರ್ತಾ ಇದೆ. ಈಗ ಕಾರ್ಬೊನಿಲ್ ಅಂದ್ರೆ ಅದು ಆಲ್ಡಿಹೈಡ್ ಆಗಿರ್ಬೋದು, ಕೀಟೋನ್ ಆಗಿರ್ಬೋದು, ಗೊತ್ತಿಲ್ಲ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಬ್ರೋಮಿನ್ ವಾಟರ್ ಹಾಕ್ತಿದೆ. ಸೊ ಗ್ಲೂಕೋಸ್ ಅದರ ಜೊತೆಗೆ ರಿಯಾಕ್ಷನ್ ಆಗಿ ಗ್ಲುಕೋನಿಕ್ ಆಸಿಡ್ ಅನ್ನ ಕೊಡ್ತಾ ಇದೆ. ಅಂದ್ರೆ ರಿಯಾಕ್ಷನ್ ನಡೀತಾ ಇದೆ ಅಂದ್ರೆ ಅಲ್ಲಿ ಆಲ್ಡಿಹೈಡೇ ಫಂಕ್ಷನ್ ಗ್ರೂಪ್ ಇದೆ ಅಂತ ಗೊತ್ತಾಯ್ತು. ಆಲ್ಡಿಹೈಡ್ ಇದ್ಮೇಲೆ ನಮಗೆ ಕಾರ್ಬೋಹೈಡ್ರೇಟ್ ಅಂತ ಕರಿಬೇಕು ಅಂದ್ರೆ OH ಇರಬೇಕು ಅದರಲ್ಲಿ. ಅದಕ್ಕೆ ಗ್ಲೂಕೋಸ್ ನಾನು ಅಸಿಟಿಕ್ ಆನೈಡ್ ಜೊತೆ ರಿಯಾಕ್ಷನ್ ಮಾಡಿದೆ. ಯಾಕೆಂದ್ರೆ OH ಗ್ರೂಪ್ ಇದ್ರೆ ಅದು 100% ಇದ್ರ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ನಾವು ಅನ್ಕೊಂಡಾಗೆ ಗ್ಲೂಕೋಸ್ ಅಸಿಟಿಕ್ ಆನೈಡ್ ಜೊತೆಗೆ ರಿಯಾಕ್ಷನ್ ಆಗಿ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತು. ಅದರಿಂದ ನಮ್ಗೆ ಏನ್ ಗೊತ್ತಾಯ್ತು? ಅದರಲ್ಲಿ OH ಗ್ರೂಪ್ ಇದೆ. ಆದ್ರೆ ರಿಯಾಕ್ಷನ್ ಆಗ್ಬೇಕಾದ್ರೆ ಅದು 5 ಮೋಲ್ ಅನ್ನ ಕನ್ಸ್ಯೂಮ್ ಮಾಡಿದೆ. ಎಷ್ಟು ಮೂಲಪ್ಪ? 5 ಮೋಲ್. ಹಾಗಾಗಿ ಅದರಲ್ಲಿ 5 OH ಗ್ರೂಪ್ ಇದೆ ಅಂತ ಗೊತ್ತಾಯ್ತು. ಈಗ ಆ 5 OH ಗ್ರೂಪ್ ಅಲ್ಲಿ ಪ್ರೈಮರಿನೂ ಇರಬಹುದು, ಸೆಕೆಂಡರಿನೂ ಇರಬಹುದು. ಪ್ರೈಮರಿ ಎಷ್ಟಿದೆ, ಸೆಕೆಂಡರಿ ಎಷ್ಟಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಒನ್ ಮೋರ್ ಟೆಸ್ಟ್ ಅನ್ನ ಮಾಡಿದ್ವಿ. ದಟ್ ಈಸ್ ಆಕ್ಸಿಡೇಷನ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಅಲ್ಲಿ ಏನ್ ಗೊತ್ತಾಯ್ತು ನಮಗೆ? ಸ್ಯಾಕ್ರಿಕ್ ಆಸಿಡ್ ಅನ್ನೋ ಒಂದು ಪ್ರಾಡಕ್ಟ್ ಬಂತು. ಅದರಿಂದ ನಮಗೆ ಪ್ರೈಮರಿ OH 1 ಇದೆ, ಸೆಕೆಂಡರಿ OH ಆಲ್ಕೋಹಾಲ್ 4 ಇದೆ ಅಂತ ಹೇಳಿ ಕನ್ಫರ್ಮ್ ಆಯ್ತು ಅಲ್ವಪ್ಪ. ಈಗ ಇಷ್ಟು ಡಾಟಾನ ಇಟ್ಕೊಂಡು ಒಂದು ಗ್ಲೂಕೋಸ್ ಸ್ಟ್ರಕ್ಚರ್ ನ ಡ್ರಾ ಮಾಡೋಣ. ಈಗ ಅಕಾರ್ಡಿಂಗ್ ಟು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಕಾರ್ಬನ್ ಎಷ್ಟಿದೆ ಅಂತ ಗೊತ್ತಾಯ್ತಪ್ಪ ಗ್ಲೂಕೋಸ್ಗೆ? 6 ಅಲ್ವಾ? ನೋಡಿ 6 ಬರೀತೀನಿ. 1 2 3 4 5 6. ಫಂಕ್ಷನ್ ಗ್ರೂಪ್ ಯಾವ್ದಿದೆ ಅಂತ ಗೊತ್ತಾಯ್ತು? ಆಲ್ಡಿಹೈಡ್ ಅಲ್ವಾ? ಒಂದನ್ನ ಆಲ್ಡಿಹೈಡ್ ಮಾಡ್ಬಿಡ್ತೀನಿ. ಆಮೇಲೆ ಪ್ರೈಮರಿ OH ಎಷ್ಟಿದೆ ಅಂತ ಗೊತ್ತಾಯ್ತು? ಒಂದು ಕಾರ್ಬನ್ ನ ಪ್ರೈಮರಿ OH ಮಾಡ್ತೀನಿ. ಇನ್ನೆಷ್ಟು ಕಾರ್ಬನ್ ಉಳಿತು? 4. OH ಎಷ್ಟು ಉಳಿತು? 4. ಏನ್ ಮಾಡಿ? ಒಂದ್ಸಲ OH ನ ರೈಟ್ ಕೊಡಿ, ಇನ್ನೊಂದ್ಸಲ ಲೆಫ್ಟ್ ಕೊಡಿ, ಮತ್ತೆ ರೈಟ್ ಸೈಡ್ ಕೊಡಿ. ಇನ್ನು ಉಳಿದಿದ್ದ ಪ್ಲೇಸಿಗೆ ಏನ್ ಮಾಡಿ? ಹೈಡ್ರೋಜನ್ ನ ಫಿಲ್ ಮಾಡ್ತಾ ಹೋಗಿ. ನೋಡಿ ಇದೆ ಅಲ್ವಾ? ದಿಸ್ ಇಸ್ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಅರ್ಥ ಆಯ್ತೇನ್ರಪ್ಪ? ಹೇಗೆ ಅವರು ಸ್ಟ್ರಕ್ಚರ್ ಎಲಿಸಿಡೇಟ್ ಮಾಡಿದ್ರು ಅಂತ ಅರ್ಥ ಆಯ್ತಾ? ಫಾರ್ಮುಲಾ ಇಂದ ನಮ್ಗೇನ್ ಗೊತ್ತಾಯ್ತು? 6 ಕಾರ್ಬನ್ ಇತ್ತು, ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಅಂತ ಗೊತ್ತಾಯ್ತು. 5 OH ಇದೆ, ಅದ್ರಲ್ಲಿ 1 ಪ್ರೈಮರಿ, 4 ಸೆಕೆಂಡರಿ. ಸೊ ದಿಸ್ ದ ಸ್ಟ್ರಕ್ಚರ್ ಗಿವನ್. ಅರ್ಥ ಆಯ್ತೇನ್ರು? ಸೊ ಈ ರೀತಿ ಒಂದು ಗ್ಲೂಕೋಸ್ ಸ್ಟ್ರಕ್ಚರ್ ನ ಎಲಿಸಿಡೇಟ್ ಮಾಡ್ತಾರೆ. ಆದ್ರೆ ಎಕ್ಸಾಮ್ ಅಲ್ಲಿ ಈಗ ಕೇಳಿದ್ರು ಗ್ಲೂಕೋಸ್ ಅಲ್ಲಿ ಕಾರ್ಬನ್ ಗ್ರೂಪ್ ಇದೆ, ಅದನ್ನ ಕನ್ಫರ್ಮ್ ಮಾಡಿ ಅಂತ ಕೇಳಿದಾಗ ನೀವು ಗ್ಲೂಕೋಸ್ ಅಂತ ವರ್ಡ್ಸ್ ಅಲ್ಲಿ ಬರೆದು NH2OH ಆಕ್ಸೈಮ್ ಅಂತ ಪ್ರಾಡಕ್ಟ್ ನ ನೀವು ವರ್ಡ್ಸ್ ಅಲ್ಲಿ ಬರೆದ್ರೆ ಮೇ ಬಿ ಮಾರ್ಕ್ಸ್ ಕೊಡಲ್ಲ ಈ ವರ್ಷದಿಂದ. ಹಿಂದೆ ವರ್ಡ್ಸ್ ಅಲ್ಲಿ ಬರೆದ್ರು ಕೊಡಬಹುದು ಅಂತಿತ್ತು. ಬಟ್ ಈ ವರ್ಷ ಸ್ವಲ್ಪ ಸ್ಕೀಮ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಇದಕ್ಕೆಲ್ಲ ನೀವು ರಿಯಾಕ್ಷನ್ ಮೂಲಕನೇ ಆನ್ಸರ್ ಅನ್ನ ಮಾಡಬೇಕು. ಈಗ ಗ್ಲುಕೋನಿಕ್ ಆಸಿಡ್ ಬಂತು, ಹೆಂಗಿರುತ್ತದು? ಸ್ಯಾಕ್ರಿಕ್ ಆಸಿಡ್ ಬಂತು, ಅದು ಹೇಗಿರುತ್ತೆ ಸ್ಟ್ರಕ್ಚರು ಅಲ್ವಾ? ಆ ಸ್ಟ್ರಕ್ಚರ್ ನ ಕೆಮಿಕಲ್ ಫಾರ್ಮುಲಾಸೇ ನೀವು ಬರೆದು ಪ್ರೂವ್ ಮಾಡಬೇಕು. ಈಗ ನಾನು ಥಿಯರಿಟಿಕಲಿ ಹೇಳಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಇದನ್ನ ನಾವು ರಿಯಾಕ್ಷನ್ ವೈಸ್ ಬರೀತಾ ಹೋಗೋಣ, ಅವಾಗ ಇನ್ನೂ ನಿಮಗೆ ಈಸಿ ಆಗುತ್ತೆ.
ಓಕೆನಾ. ಈಗ ಗ್ಲೂಕೋಸ್ ಈ ಫಾರ್ಮುಲಾ ಎಲಿಸಿಡೇಟ್ ಮಾಡಿದ್ವಿ ಅಲ್ವಾ, ಇದನ್ನ ಹೀಗೂ ಬರೀಬಹುದಾ ಅಂತ ಒಂದ್ಸಲ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. CHO ಇದೆ ಅಲ್ವಾ. ಆಮೇಲೆ ಈ CHOH ಅನ್ನೋದು ಎಷ್ಟಿದೆ, ಇದು CHOH ಅನ್ನೋದು 1 2 3 4 ಇದೆ ಅಲ್ವಾ. ನಾನು ಅದನ್ನೇನ್ ಮಾಡ್ತೀನಿ, ಒಟ್ಟಿಗೆ ಹಿಂಗ್ ಬರೀತೀನಿ, CHOH 4 ಟೈಮ್ಸ್. ಲಾಸ್ಟಿಗೆ ಏನ್ ಬರೀತಪ್ಪ, CH2OH. ಹೀಗೂ ಬರೀಬಹುದಾ ಗ್ಲೂಕೋಸ್ ಸ್ಟ್ರಕ್ಚರ್ನ, ಒಪ್ಕೋತೀರೇನ್ರಪ್ಪ. ಈಗ ಇದನ್ನ ಇಟ್ಕೊಂಡು ನಾವು ಸ್ಟ್ರಕ್ಚರ್ಸ್ ಡ್ರಾ ಮಾಡ್ತಾ ಹೋಗೋಣ. ಮೊದಲನೇದು CHO ತಗೊಳ್ಳೋಣ, CHOH 4 ಟೈಮ್ಸ್. ನೆಕ್ಸ್ಟ್ ಏನಪ್ಪ, CH2OH ಅಲ್ವಾ. ಇದಕ್ಕೆ ಮೊದಲನೇ ರಿಯಾಕ್ಷನ್ ನಾವು ಮಾಡಿದ್ದೇನು, ಹೈಡ್ರೋಜನ್ ಅಯೋಡೈಡ್ ಆಡ್ ಮಾಡಿ ಹೀಟ್ ಮಾಡಿದ್ವಿ ಅಲ್ವಾ. ಅವಾಗ ಹೆಕ್ಸೇನ್ ಬಂತು. ಹೆಕ್ಸೇನ್ ಏನ್ ಬರೀತೀರಾ ನೀವು, CH3 CH2 4 ಟೈಮ್ಸ್ CH3. ಅಂದ್ರೆ CH3 ಆಗಿ ಓಪನ್ ಚೈನ್ ಹೆಕ್ಸೇನ್ ಬರುತ್ತೆ, ಹೆಕ್ಸೇನ್ ಬರುತ್ತೆ. ಇದು ಸ್ಟ್ರಕ್ಚರ್, ಎನ್ ಹೆಕ್ಸೇನ್ದು ಸ್ಟ್ರಕ್ಚರ್. ಹೀಗೆ ಬರೀಬೇಕು ನೀವು. ಹೌ ಡು ಯು ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ಓಪನ್ ಚೈನ್ ಸ್ಟ್ರಕ್ಚರ್ ಅಂದ್ರೆ ಈ ಸ್ಟ್ರಕ್ಚರ್ ಅನ್ನ ಬರೀಬೇಕು. ಅರ್ಥ ಆಯ್ತಾ. ಎರಡನೇದು ಏನ್ ಮಾಡಿದ್ವಿ ನಾವು, ಆಕ್ಸೈಮ್ ಹಾಕಿದ್ವಿ ಅಲ್ವಾ, NH2OH. ಸೊ ಇಲ್ಲಿ ರಿಯಾಕ್ಷನ್ ಆಗೋದು ಯಾವ್ದಪ್ಪ, ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಮತ್ತೆ ಈ NH2OH ಮಾತ್ರ ರಿಯಾಕ್ಟ್ ಆಗೋದು. ಏನಿಲ್ಲ, ಇವರಿಬ್ಬರ ಮಧ್ಯ NH2OH ಅಲ್ವಾ. ಇದರಲ್ಲಿ ಏನ್ ಮಾಡಿ ಅಂದ್ರೆ 1ರಿಂದ ಹೈಡ್ರೋಜನ್ ತೆಗಿಯೋಣ. ಓಕೆ, ಇದರಲ್ಲಿ 2 ಹೈಡ್ರೋಜನ್ ತೆಗ್ಬಿಡಿ, ಇದು ಆಕ್ಸಿಜನ್ ತೆಗ್ಬಿಡೋಣ ಇದರಲ್ಲಿ. ಓಕೆ, ಅವಾಗ ಉಳಿಯೋದನ್ನ ಜಾಯಿನ್ ಮಾಡೋಣ. ಏನು ಉಳಿಯುತ್ತಪ್ಪ, CH ಉಳಿತು. ಆಯ್ತಾ, ಇದನ್ನ ಹಂಗೆ ಬರೆಯೋಣ, CH. ಎಲ್ಲದರಲ್ಲೂ ಕಂಡ್ರಪ್ಪ, ಇದು ಕಾಮನ್ ಹಂಗೆ ಬರ್ಕೊಳ್ಳಿ. ಕೆಲವೊಂದ್ ಕಡೆ ಇದು ರಿಯಾಕ್ಟ್ ಆಗುತ್ತೆ, ಅದೆಲ್ಲಿ ಅಂತ ತೋರಿಸ್ತೀನಿ. CH2OH. ಈಗ ಇಲ್ಲಿ O ತೆಗ್ದಿದ್ದೀರಾ, ಇಲ್ಲಿ H2 ತೆಗ್ದಿದ್ದೀರಾ. ಉಳ್ಕೊಂಡಿದ್ದೀನಿ ಏನ್ ಮಾಡಿ, ಡಬಲ್ ಬಾಂಡ್ ಮೂಲಕ ಜಾಯಿನ್ ಮಾಡಿ. CHOH, CH ಆಯ್ತು, O ಹೊರಟೋಗಿತ್ತು, ಇಲ್ಲಿ H2 ಆಯ್ತು, ಉಳ್ಕೊಂಡಿದ್ದು ಡಬಲ್ ಬಾಂಡ್ NOH. ಇದನ್ನೇ ನಾವು ಆಕ್ಸೈಮ್ ಅಂತ ಕರಿತೀವಿ. ಅರ್ಥ ಆಯ್ತೇನ್ರು. ಇದು ಸೆಕೆಂಡ್ ರಿಯಾಕ್ಷನ್, CH ಡಬಲ್ ಬಾಂಡ್ NOH ಅಂದ್ರೆ ವಾಟರ್ ಎಲಿಮಿನೇಟ್ ಮಾಡಿದೀವಿ. ಓಕೆನಾ. ಸೊ ಇದೇ ತರ ಇನ್ನೊಂದು ರಿಯಾಕ್ಷನ್ ಮಾಡಿದ್ವಿ, HCN ಹಾಕಿದ್ವಿ ಅಲ್ವಾ. HCN ಹಾಕಿದಾಗ ಏನಾಯ್ತಪ್ಪ, ಸಯಾನೋಹೈಡ್ರಿನ್ ಫಾರ್ಮ್ ಆಯ್ತು ಅಲ್ವಾ. ಸೊ ಸಯಾನೋಹೈಡ್ರಿನ್ ಫಾರ್ಮ್ ಆಗಬೇಕಾದ್ರೆ ನೀವು ವಾಟರ್ನ ತೆಗಿಲ್ಲ, ಜಸ್ಟ್ ಅಡಿಷನ್ ಮಾಡ್ತೀರಾ. ಏನು, ಇದು H+, ಇದು CN- ಅಲ್ವಪ್ಪ. ಸೊ H+ ಅನ್ನ ಓಗೆ ಕೊಡಿ, CN- ಅನ್ನ ಈ ಕಾರ್ಬನ್ಗೆ ಕೊಟ್ರಪ್ಪ. ಅವಾಗೇನಾಯ್ತು, CN CH ಅಲ್ವಾ, CN ಇಲ್ಲಿಗೆ ಏನ್ ಕೊಡೋಣ, OH ಕೊಡೋಣ. ಇನ್ನು ಉಳಿದಿದ್ದ ಪೋರ್ಷನ್ ಹಂಗೆ ಬರೀರೋ, CHOH 4 ಟೈಮ್ಸ್, ಇಲ್ಲಿ CH2OH ಅಲ್ವಾ. ನೋಡಿ, CNOH ಕೊಟ್ಟೆ. ಅರ್ಥ ಆಯ್ತಾ ನೋಡಿ. ಸೊ ಇದನ್ನ ನಾವೇನಂತ ಕರಿತೀವಿ, ಕಾಂಪೌಂಡ್ ಹೆಸರು ಸಯಾನೋಹೈಡ್ರಿನ್. ಸೊ ಇವೆರಡು ರಿಯಾಕ್ಷನ್ ನಿಮ್ಗೆ ಏನ್ ಕನ್ಫರ್ಮ್ ಮಾಡ್ತು, ಈ ಆಕ್ಸೈಮ್ ಫಾರ್ಮ್ ಆಗಿದ್ದು ಸಯಾನೋಹೈಡ್ರಿನ್ ಅಂತ ಕೇಳಿದ್ರೆ ಕಾರ್ಬನಿಲ್ ಗ್ರೂಪ್ ಕನ್ಫರ್ಮ್ ಆಯ್ತು ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡಿದ್ರಿ, ಅದೇ ಗ್ಲೂಕೋಸ್ಗೆ ಬ್ರೋಮಿನ್ ವಾಟರ್ ಆಡ್ ಮಾಡಿದ್ರಿ ಅಲ್ವಪ್ಪ, ಬ್ರೋಮಿನ್ ವಾಟರ್. ಅವಾಗ ನಿಮಗೆ ಗ್ಲುಕೋನಿಕ್ ಆಸಿಡ್ ಬಂತು ಅಂತ ಹೇಳಿದೆ ನಾನು. ಏನದು ಗ್ಲುಕೋನಿಕ್ ಆಸಿಡ್ ಅಂದ್ರೆ, ಆ CHO ಗ್ರೂಪ್ ಇದೆಯಲ್ಲ, ಎಲ್ಲದರಲ್ಲೂ ಮೋಸ್ಟ್ ಆಫ್ ದ ಟೈಮ್ CHO ಗ್ರೂಪ್, ಈ ಗ್ರೂಪ್ ಇದೆಯಲ್ಲ, ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಅದೊಂದು ಪೋರ್ಷನ್ ಮಾತ್ರ COOH ಆಗುತ್ತೆ. ಇನ್ನು ಉಳಿದಿದ್ದು ಹಂಗೆ ಇರುತ್ತೆ ಕಣ್ರಪ್ಪ, CHOH ಅಲ್ವಾ, CHOH 4 ಟೈಮ್ಸ್, ಅದಾದ್ಮೇಲೆ CH2OH. ಈ ಕಾಂಪೌಂಡ್ ಹೆಸರೇನು, ಗ್ಲುಕೋನಿಕ್ ಆಸಿಡ್. ನಿಮ್ಗೆ ಅವರು ಆಲ್ಡಿಹೈಡ್ ನ ಹೇಗೆ ಕನ್ಫರ್ಮ್ ಮಾಡ್ತೀರಾ ಅಂತ ಕೇಳಿದ್ರೆ, ಇಲ್ಲಿ ಗ್ಲೂಕೋಸ್ ಸ್ಟ್ರಕ್ಚರ್ ಬರೀರಿ, ಅಲ್ಲಿ ಮೇಲ್ಗಡೆ ಬರ್ದಿಲ್ಲ, ಅದನ್ನ ಬ್ರೋಮಿನ್ ವಾಟರ್ ಹಾಕಿ ಈ ಪ್ರಾಡಕ್ಟ್ ಅನ್ನ ಬರೀಬೇಕು. ಅರ್ಥ ಆಯ್ತೇನ್ರು. ಇದು ಗ್ಲುಕೋನಿಕ್ ಆಸಿಡ್. ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು, ಗ್ಲುಕೋನಿಕ್ ಆಸಿಡ್ ಆದ್ಮೇಲೆ ನೆನ್ಪು ಮಾಡ್ಕೊಳ್ಳಿ, OH ಗ್ರೂಪ್ ನ ಕನ್ಫರ್ಮ್ ಮಾಡಿದ್ವಿ ಅಲ್ವಾ. ಏನ್ ಬಂತು, ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಬಂತಲ್ವಾ. ಅದು ಹೆಂಗ್ ಬರುತ್ತೆ, ಅಸಿಟಿಕ್ ಆನೈಡ್ರೈಡ್ ಹಾಕ್ಬೇಕು ಅಲ್ವಾ. ಈಗ ಗ್ಲೂಕೋಸ್ ಸ್ಟ್ರಕ್ಚರು CHOH 4 ಟೈಮ್ಸ್, CH2OH. ಇದಕ್ಕೇನ್ ಆಡ್ ಮಾಡಿದ್ವಿ, ಅಸಿಟಿಕ್ ಆನೈಡ್ರೈಡ್. ಏನ್ ಫಾರ್ಮುಲಾ ಅಸಿಟಿಕ್ ಆನೈಡ್ರೈಡ್ದು, CH3CO twice O ಅಲ್ವಾ. ಇದನ್ನ ಯಾರನ್ನ ಕನ್ಫರ್ಮ್ ಮಾಡಕ್ಕೆ ನಾವು ಯೂಸ್ ಮಾಡ್ತಾ ಇರೋದು, ಆಲ್ಕೋಹಾಲ್ನ ತಾನೆ. ಅಂದ್ಮೇಲೆ ಇದು ಯಾವ ಗ್ರೂಪ್ ಜೊತೆಗೆ ರಿಯಾಕ್ಟ್ ಆಗಬೇಕು, ಆಲ್ಕೋಹಾಲ್ ಗ್ರೂಪ್ ಜೊತೆಗೆ ರಿಯಾಕ್ಟ್ ಆಗಬೇಕು. ಈಗ ಬ್ರೋಮಿನ್ ವಾಟರ್ ನಾವು ಯಾವ್ದನ್ನ ಕನ್ಫರ್ಮ್ ಮಾಡಿದ್ದು, ಆಲ್ಡಿಹೈಡ್. ಹಾಗಾಗಿ ಆಲ್ಡಿಹೈಡ್ ಗ್ರೂಪ್ ರಿಯಾಕ್ಟ್ ಆಯ್ತು
ಆಲ್ಡಿಹೈಡ್ ಆಸಿಡ್ ಆಯ್ತು. ಇಲ್ಲಿ ಯಾವ ಗ್ರೂಪ್ ರಿಯಾಕ್ಟ್ ಆಗಬೇಕು? OH. ಹಾಗಾದ್ರೆ ಯಾವ್ದನ್ನ ಸೇಮ್ ಬರ್ಕೋತೀರಾ ನೀವು? ಆಲ್ಡಿಹೈಡ್ ಗ್ರೂಪ್ ನ ಸೇಮ್ ಹಂಗೆ ಬರ್ಕೋತೀನಿ. CHO, ಇಲ್ಲಿ CHO ಹಂಗೆ ಬರ್ಕೋತೀನಿ. ಆಯ್ತಾ? ಇಲ್ಲಿದೆಯಲ್ಲ CH3CO ಟ್ವೈಸ್ ಇದೆಯಲ್ಲ, ಅದರಲ್ಲಿ ಒಂದು ಗ್ರೂಪ್ ನ ಎಲ್ಲಿ ತಂದು ಅಟ್ಯಾಚ್ ಮಾಡ್ರಪ್ಪ. COCH3. ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಬ್ಲಾಕ್ ಅಲ್ಲಿ ಬರೀತೀನಿ. COCH3. ಆಯ್ತಾ? ಎಷ್ಟು ಟೈಮು? 4 ಟೈಮ್ಸ್. ಅದೇ ರೀತಿ ಇಲ್ಲೂ ಅಷ್ಟೇ. ಎಚ್ ತೆಗಿರಿ. ಈ ಎಚ್ ನ ತೆಗೆದ್ಬಿಟ್ರೆ ಉಳಿಯೋದೇನಪ್ಪ? CH2O ಉಳಿತು. ಇಲ್ಲಿಂದ ಒಂದು ಗ್ರೂಪ್ ನ ತಂದು ಅಟ್ಯಾಚ್ ಮಾಡಿ. COCH3. ಯಾಕೆಂದ್ರೆ ಎರಡು ಗ್ರೂಪ್ ಇರುತ್ತೆ. ಎರಡು ಗ್ರೂಪ್ ಅಲ್ಲಿ ಅದೇನಾಗುತ್ತೆ ನೋಡಿ, ಎರಡು ಗ್ರೂಪ್ ಅಲ್ಲಿ ಒಂದು ಗ್ರೂಪ್ ನಾನು ಆಚೆ ತಗೋತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಒಂದು ಆಚೆ ತಗೊಂಡೆ, ಈ ಓನು ತಗೊಂಡೆ, ಇಲ್ಲಿಂದ ಒಂದು ಎಚ್ ನ ತಗೊಂಡೆ. ಏನಾಯ್ತು? CH3COH. ಅವಾಗ ಇಲ್ಲಿ ಒಂದು COCH3 ಉಳಿಯುತ್ತಲ್ವಾ, ಅದನ್ನ H+ ಗೆ ಹಾಕಬೇಕು. ಅರ್ಥ ಆಯ್ತಾ? ಇಲ್ಲಿ ಒಂದು ಎಚ್ ತೆಗೆದ ಮೇಲೆ ಇದು ಎರಡು ಇದೆಯಲ್ವಾ, ಅದನ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು. ಅಂದ್ರೆ ಟೋಟಲ್ ಎಷ್ಟು OH ನ ನಾವು ಈ ತರ ರೀಪ್ಲೇಸ್ ಮಾಡಬೇಕು? 5 OH ತಾನೆ. ಆಮೇಲೆ ಎಷ್ಟು ಮೋಲ್ ಕನ್ಸ್ಯೂಮ್ ಆಗಬೇಕಿದು? 5 ಮೋಲ್. ಹಾಗಾದ್ರೆ ಅಸಿಟಿಕ್ ಆಸಿಡ್ ಎಷ್ಟು ಟೈಮ್ ಬರುತ್ತೆ ನಿಮಗೆ? 5 ಟೈಮ್ಸ್ ಅಸಿಟಿಕ್ ಆಸಿಡ್ ಬರುತ್ತದೆ. ಸೊ ಈ ರಿಯಾಕ್ಷನ್ ಏನ್ ಕನ್ಫರ್ಮ್ ಮಾಡುತ್ತೆ ನಿಮಗೆ? ಗ್ಲೂಕೋಸ್ ಅಲ್ಲಿ 5 OH ಗ್ರೂಪ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಲಾಸ್ಟಿಗೆ ಏನ್ ಮಾಡಿದ್ವಿ? ಪ್ರೈಮರಿ ಎಷ್ಟು, ಸೆಕೆಂಡರಿ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಕಿದ್ರಿ. ಅವಾಗ ಸ್ಯಾಕ್ರಿಕ್ ಆಸಿಡ್ ಬಂತು ಅಂತ ಹೇಳಿದ್ರಿ. ಏನದು ಸ್ಯಾಕ್ರಿಕ್ ಆಸಿಡ್? CHOನು COH ಆಗಿರುತ್ತೆ. ಇನ್ನು ಮಧ್ಯದಲ್ಲಿರೋ ಸೆಕೆಂಡರಿ ಆಲ್ಕೋಹಾಲ್ ಹಾಗೆ ಇರ್ತದೆ. ಎಷ್ಟು? 4 ಅಲ್ವಾ? ಲಾಸ್ಟ್ ಪ್ರೈಮರಿ ಇತ್ತಲ್ಲಪ್ಪ, ಅದು ಕೂಡ ಏನಾಗುತ್ತೆ? ಆಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಇದು ಸ್ಯಾಕ್ರಿಕ್ ಆಸಿಡ್ ಸ್ಟ್ರಕ್ಚರ್. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಒಂದು ಆಲ್ಡಿಹೈಡ್ ಆದ್ರೆ ಇನ್ನೊಂದು ಮಾತ್ರ ಆಸಿಡ್ ಆಗ್ತಾ ಇದೆ ಅಂದ್ರೆ ಅದು ಪ್ರೈಮರಿ ಆಲ್ಕೋಹಾಲ್. ಇನ್ನು ಉಳಿದವು ಆಸಿಡ್ ಆಗಿ ಕನ್ವರ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವೆಲ್ಲ ಸೆಕೆಂಡರಿ ಆಲ್ಕೋಹಾಲ್ ಆಗಿರ್ತದೆ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಈಗ ನಾವಿಲ್ಲಿ ಥಿಯರಿಟಿಕಲಿ ಕಲ್ತ್ವಪ್ಪ. ಇಲ್ಲಿ ಥಿಯರಿಟಿಕಲ್ ನ ನಿಮ್ಗೆ ಏನ್ ಹೇಳ್ಕೊಟ್ನ ಈ ಪೋರ್ಷನ್ ಅಲ್ಲಿ, ಅದನ್ನೇ ನೀವು ರಿಯಾಕ್ಷನ್ ವೈಸ್ ಬರೀಬೇಕು. ನೋಡಿ, ರಿಯಾಕ್ಷನ್ ಅರ್ಥ ಆಗಿದೆಯಾ? H ಹಾಕಿದಾಗ NHN ಬರೀತೀರಾ, NH2OH ಹಾಕಿದಾಗ O ಮತ್ತೆ H2 ತೆಗಿತೀರಾ, CH NOH ನ ಜಾಯಿನ್ ಮಾಡಿ. ಇನ್ನು HCN ಹಾಕಿದಾಗ Oಗೆ H ಕೊಡಿ, ಕಾರ್ಬನ್ಗೆ CN ಕೊಡಿ. ಓಕೆ, ಇನ್ನು ಉಳಿದಿದ್ದು ಹಂಗೆ ಬರೀರಿ. ಬ್ರೋಮಿನ್ ವಾಟರ್ ಹಾಕಿದಾಗ ಆ CHO ನ COH ಮಾಡಿ ಅಷ್ಟೇ. ಇನ್ನು ಅಸಿಟಿಕ್ ಹೈಡ್ರೈಡ್ ಹಾಕಿದಾಗ ಒಂದು H ನ ತೆಗಿಬೇಕು, ಆ H ಜಾಗದಲ್ಲಿ ಏನ್ ಹಾಕಬೇಕು? COCH3 ಹಾಕಬೇಕು. ಎಲ್ಲೆಲ್ಲಿ OH ಇದೆಯೋ ಅಲ್ಲೆಲ್ಲ. ಹಾಗಾಗಿ 5 ಮೋಲ್ ಕನ್ಸ್ಯೂಮ್ ಆಗಿರುತ್ತೆ. ಇನ್ನು ನೈಟ್ರಿಕ್ ಆಸಿಡ್ ಹಾಕಿದಾಗ CHOನು COH ಮಾಡಬೇಕು, ಪ್ರೈಮರಿ ಆಲ್ಕೋಹಾಲ್ನು COH ಮಾಡಬೇಕು. ಅದರಿಂದ ಒಂದು ಪ್ರೈಮರಿ ಇದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತೇನ್ರಪ್ಪ? ಇದಿಷ್ಟು ಸ್ಟ್ರಕ್ಚರ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್. ಸೊ ಡೆಫಿನೆಟ್ ಆಗಿ ಇದ್ರ ಮೇಲೆ ಯಾವ್ದಾದ್ರು ಒಂದು ರಿಯಾಕ್ಷನ್ ಕೇಳ್ತಾರೆ. ಓಪನ್ ಚೈನ್ ಕನ್ಫರ್ಮ್ ಮಾಡಿ, ಕಾರ್ಬನಿಲ್ ಕನ್ಫರ್ಮ್ ಮಾಡಿ, ಅಥವಾ ಆಲ್ಡಿಹೈಡ್, ಈ ತರ ಯಾವ್ದಾದ್ರು ಒಂದು ಕೇಳ್ಬೋದು. ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಈಗ ಏನು ಸ್ಟ್ರಕ್ಚರ್ ಎಲಿಸಿಡೇಷನ್ ಮಾಡಿದ್ರೆ ಇವರು ಇಷ್ಟೋ ತನಕ ಗ್ಲೂಕೋಸ್ ಅಲ್ಲಿ, ಇಲ್ಲಿ ಅವ್ರು ಹೇಳಿರೋ ಎಲ್ಲಾ ಪಾಯಿಂಟ್ಸ್ ಗಳು ಕರೆಕ್ಟ್ ಆಗಿದೆ ಕಣ್ರಪ್ಪ. ಎವ್ರಿಥಿಂಗ್, ಆಲ್ ದ 6 ಪಾಯಿಂಟ್ಸ್ ಆರ್ ಕರೆಕ್ಟ್ ಇದರಲ್ಲಿ. ಆದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ತಪ್ಪಿದೆ. ಮೊದಲನೇ ಸ್ಟೇಟ್ಮೆಂಟೇ ತಪ್ಪು. ಅಂದ್ರೆ ಗ್ಲೂಕೋಸ್ಗೆ ಓಪನ್ ಚೈನ್ ಇದೆ ಅನ್ನೋದೇ ತಪ್ಪು. ಯಾಕಂದ್ರೆ ಗ್ಲೂಕೋಸ್ಗೆ ಓಪನ್ ಚೈನ್ ಇದೆ ಅಂತ ಹೇಳೋದಕ್ಕೆ ದೇ ಡಿಡ್ ಓನ್ಲಿ ಒನ್ ಟೆಸ್ಟ್, ಒಂದೇ ಒಂದು ಟೆಸ್ಟ್ ಮಾಡಿದ್ರು. ಆದ್ರೆ ಗ್ಲೂಕೋಸ್ಗೆ ಓಪನ್ ಚೈನ್ ಇಲ್ಲ ಅನ್ನೋದಕ್ಕೆ 3 ಟೆಸ್ಟ್ಗಳು ಬರ್ತವೆ. ಸರ್ 4 ಟೆಸ್ಟ್ಗಳು ಬರ್ತವೆ. ಅಂದ್ರೆ ಗ್ಲೂಕೋಸ್ಗೆ ಓಪನ್ ಚೈನ್ ಸ್ಟ್ರಕ್ಚರ್ ಇಲ್ಲ ಅನ್ನೋದಕ್ಕೆ. ಅದನ್ನೇ ನಾವೇನಂತ ಕರಿತೀವಿ? ಲಿಮಿಟೇಷನ್ಸ್ ಆಫ್ ದಿಸ್ ಓಪನ್ ಚೈನ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ದು ಲಿಮಿಟೇಷನ್ಸ್ ಅಂದ್ರೆ ಇಲ್ಲೆಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಗ್ಲೂಕೋಸ್ಗೆ ಓಪನ್ ಚೈನ್ ಇದೆ ಅನ್ನೋದೇ ತಪ್ಪು. ಯಾಕದು ತಪ್ಪು ಅಂತ ಹೆಂಗ್ ಗೊತ್ತಾಯ್ತು? ಓಪನ್ ಚೈನ್ ಇಲ್ಲ ಅಂತ ಹೆಂಗ್ ಗೊತ್ತಾಯ್ತು ಸೈಂಟಿಸ್ಟ್ ಗಳಿಗೆ? ಅಂದ್ರೆ ಗ್ಲೂಕೋಸ್ ಚೈನ್ಗೆ ಓಪನ್ ಚೈನ್ ಇರದೇ ಆದ್ರೆ, ಗ್ಲೂಕೋಸ್ಗೆ ಓಪನ್ ಚೈನ್ ಇರದೇ ಆದ್ರೆ ಕೆಲವೊಂದು ಟೆಸ್ಟ್ ಗಳಿಗೆ ಅದು ಆನ್ಸರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮೊದಲನೇದು, ಗ್ಲೂಕೋಸ್ಗೆ ಓಪನ್ ಚೈನ್ ಸ್ಟ್ರಕ್ಚರ್ ಇರದೇ ಆಗಿದ್ರೆ ಅದು ಸ್ಕಿಫ್ ಬೇಸ್ ಜೊತೆಗೆ ರಿಯಾಕ್ಷನ್ ಆಗಬೇಕು. ಸ್ಕಿಫ್ ಬೇಸ್ ಅಂತಿದೆ, ಅದ್ರ ಜೊತೆಗೆ ರಿಯಾಕ್ಷನ್ ಆಗಬೇಕು. ಮತ್ತೆ ಸೋಡಿಯಂ ಬೈಸಲ್ಫೈಟ್ ಅಂತ ಒಂದು ಕಾಂಪೌಂಡ್ ಇದೆ, ಅದ್ರ ಜೊತೆಗೆ ರಿಯಾಕ್ಷನ್ ಆಗಬೇಕು. ಏನು ಓಪನ್ ಚೈನ್ ಇರದೇ ಆಗಿದ್ರೆ. ಮತ್ತೆ ಗ್ಲೂಕೋಸ್ಗೆ ಓಪನ್ ಚೈನ್ ಇರದೇ ಆಗಿದ್ರೆ ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಬಂತಲ್ಲಪ್ಪ, ಅಸಿಟಿಕ್ ಹೈಡ್ರೈಡ್ ಆಡ್ ಮಾಡಿದಾಗ ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಬಂತಲ್ವಾ, ಅದೇನಾಗಬೇಕಿತ್ತು ಅಂದ್ರೆ ಹೈಡ್ರಾಕ್ಸಿಲ್ ಅಮೀನ್ ಜೊತೆಗೆ ರಿಯಾಕ್ಟ್ ಆಗಬೇಕು. ಕನ್ಫ್ಯೂಸ್ ಆಗಬೇಡಿ, ಗ್ಲೂಕೋಸ್ NH2OH ಜೊತೆಗೆ ರಿಯಾಕ್ಟ್ ಆಗುತ್ತೆ, ಅದು ಆಲ್ರೆಡಿ ಪ್ರೂವ್ ಮಾಡಿದ್ವಿ ನೋಡಿ. ಗ್ಲೂಕೋಸ್ ರಿಯಾಕ್ಟ್ ಆಗುತ್ತೆ NH2OH ಜೊತೆಗೆ. ಆದ್ರೆ ಅವನು ಏನ್ ಹೇಳ್ತಾ ಇರೋದು, ಓಪನ್ ಚೈನ್ ಇದೆ, ಇಲ್ಲಿ ಬಂತಲ್ಲ ಇದು ಗ್ಲೂಕೋಸ್ ಪೆಂಟಾ
ಅಸೆಟೇಟ್ ಡೆರಿವೇಟಿವ್ ಬಂತಲ್ಲ, ಇದು NH2OH ಜೊತೆಗೆ ಇದು ಕೂಡ ರಿಯಾಕ್ಟ್ ಆಗಬೇಕಿತ್ತು ಓಪನ್ ಚೈನ್ ಇದ್ದಿದ್ರೆ, ಆದ್ರೆ ಅದು ರಿಯಾಕ್ಷನ್ ಆಗ್ತಿಲ್ಲ. ಗ್ಲೂಕೋಸ್ಗೆ ಓಪನ್ ಚೈನ್ ಇರೋದಿದ್ರೆ ಸ್ಕಿಫ್ ಬೇಸ್ ಜೊತೆ ರಿಯಾಕ್ಟ್ ಆಗಬೇಕು, ರಿಯಾಕ್ಷನ್ ಆಗ್ತಿಲ್ಲ. ಓಪನ್ ಚೈನ್ ಇರೋದ್ರೆ ಬೈಸಲ್ಫೈಡ್ ಜೊತೆಗೆ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಕೊಡಬೇಕು, ಕೊಡ್ತಿಲ್ಲ. ಗ್ಲೂಕೋಸ್ ಓಪನ್ ಚೈನ್ ಇರೋದೇ ಆದ್ರೆ ಗ್ಲೂಕೋಸ್ ಇಂದ ಬಂದಿರುವಂತ ಪೆಂಟಾಸಿಟೇಟಿವ್ ಡೆರಿವೇಟಿವ್ ಕೂಡ ಹೈಡ್ರಾಕ್ಸಿಲ್ ಅಮೀನ್ ಜೊತೆಗೆ ರಿಯಾಕ್ಷನ್ ಆಗಬೇಕಿತ್ತು, ಆಗ್ತಿಲ್ಲ. ಆಮೇಲೆ ಮೂರನೇ ಲಿಮಿಟೇಷನ್ ಏನು ಅಂತ ಹೇಳಿದ್ರೆ, ಗ್ಲೂಕೋಸ್ನ ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ತಗೊಂಡಾಗ ಎರಡು ತರ ಫಾರ್ಮ್ ಇದೆ, ಒಂದು ಆಲ್ಫಾ ಗ್ಲೂಕೋಸ್ ಮತ್ತೆ ಬೀಟಾ ಗ್ಲೂಕೋಸ್. ಓಕೆನಾ? ಈ ಆಲ್ಫಾ ಗ್ಲೂಕೋಸ್ ನ ಹೇಗೆ ನೀವು ಪ್ರಿಪೇರ್ ಮಾಡಬಹುದು ಅಂದ್ರೆ, ಗ್ಲೂಕೋಸ್ ಸೊಲ್ಯೂಷನ್ಸ್ ನ ತಗೊಂಡು, ಕಾನ್ಸಂಟ್ರೇಟೆಡ್ ಗ್ಲೂಕೋಸ್ ಸೊಲ್ಯೂಷನ್ ತಗೊಂಡು ನೀವು 303 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದ್ರೆ ನಿಮಗೆ ಆಲ್ಫಾ ಗ್ಲೂಕೋಸ್ ಅಂತ ಬರ್ತದಂತೆ. ಅದೇ ನೀವು ಸ್ಯಾಚುರೇಟೆಡ್ ಅಕ್ವೆಸ್ ಸೊಲ್ಯೂಷನ್ ತಗೊಂಡ್ರೆ, ಸ್ಯಾಚುರೇಟೆಡ್ ಅಕ್ವೆಸ್ ಗ್ಲೂಕೋಸ್ ಸೊಲ್ಯೂಷನ್ ತಗೊಂಡು 371 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದ್ರೆ ಬೀಟಾ ಬರ್ತದಂತೆ. ಬಟ್ ಈ ಆಲ್ಫಾ ಬೀಟಾ ಡಿಫರೆನ್ಸಸ್ ಅನ್ನ ನಾವು ಈ ಓಪನ್ ಚೈನ್ ಸ್ಟ್ರಕ್ಚರ್ ಇಂದ ಡ್ರಾ ಮಾಡಕ್ಕಾಗಲ್ಲ ಅಥವಾ ಒಪ್ಟೈನ್ ಮಾಡಕ್ಕಾಗಲ್ಲ. ಈ ತರ ಆಲ್ಫಾ ಬೀಟಾ ಗ್ಲೂಕೋಸ್ ಅನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ ಓಪನ್ ಚೈನ್ ಸ್ಟ್ರಕ್ಚರ್ ಅಲ್ಲಿ. ಸೊ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ತಗೊಂಡು 303 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದ್ರೆ ಆಲ್ಫಾ ಗ್ಲೂಕೋಸ್ ಬರ್ತದಂತೆ. ಸ್ಯಾಚುರೇಟೆಡ್ ಅಂದ್ರೆ ಗೊತ್ತಲ್ವೇನ್ರಪ್ಪ, ಒಂದು ವಾಟರ್ ತಗೋತೀರಾ, ಅದಕ್ಕೆ ಗ್ಲೂಕೋಸ್ ಆಡ್ ಮಾಡ್ತಾ ಹೋಗ್ತೀರಾ, ಡಿಸಾಲ್ವ್ ಆಗ್ತಾ ಇರುತ್ತೆ, ಯಾವುದೋ ಒಂದು ಟೈಮ್ ಅಲ್ಲಿ ಡಿಸಲ್ಯೂಷನ್ ಸ್ಟಾಪ್ ಆಗುತ್ತೆ, ಅದನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರೀತೀವಿ. ಅದನ್ನ 370 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಬೀಟಾ ಫಾರ್ಮ್ ಬರ್ತದಂತೆ. ಓಕೆನಾ? ಸೊ ಇವೆರಡನ್ನ ನಾವು ಓಪನ್ ಚೈನ್ ಸ್ಟ್ರಕ್ಚರ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಈ ಮೂರು ಲಿಮಿಟೇಷನ್ಸ್ ಇಂದ, ಅಂದ್ರೆ ಈ ಮೂರು ಪಾಯಿಂಟ್ಸ್ ಇಂದ ನಾವೇನ್ ಹೇಳ್ತೀವಿ ಅಂದ್ರೆ ಗ್ಲೂಕೋಸ್ಗೆ ಓಪನ್ ಚೈನ್ ಸ್ಟ್ರಕ್ಚರ್ ಇಲ್ಲ. ಬಟ್ ಉಳಿದಿದ್ದೆಲ್ಲ ಏನ್ ಪಾಯಿಂಟ್ಸ್ ಅವ್ರು ಹೇಳಿದ್ರೆ ಅದೆಲ್ಲ ಕರೆಕ್ಟು, ಆದ್ರೆ ಓಪನ್ ಚೈನ್ ಸ್ಟ್ರಕ್ಚರ್ ಇದೆ ಅನ್ನೋದು ತಪ್ಪು. ಸರ್ ಹಾಗಾದ್ರೆ ಗ್ಲೂಕೋಸ್ಗೆ ಓಪನ್ ಚೈನ್ ಸ್ಟ್ರಕ್ಚರ್ ಇಲ್ಲ ಅಂದ್ರೆ ಇನ್ಯಾವ ತರ ಇದೆ? ಸೈಕ್ಲಿಕ್ ಸ್ಟ್ರಕ್ಚರ್ ಇದೆ, ಕ್ಲೋಸ್ ರಿಂಗ್ ಸ್ಟ್ರಕ್ಚರ್ ಇದೆ ಗ್ಲೂಕೋಸ್ಗೆ. ಸೊ ಸರ್ ಅದನ್ನ ಹೆಂಗೆ ಡ್ರಾ ಮಾಡೋದು ಸರ್, ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ಸೈಂಟಿಸ್ಟ್ ಇದ್ದಾರೆ ಹಾವರ್ತ್ ಅಂತ ಹೇಳಿ. ಇವರು ಗ್ಲೂಕೋಸ್ಗೆ ಯಾವ ತರ ಸ್ಟ್ರಕ್ಚರ್ ಇದೆ, ರಿಂಗ್ ಸ್ಟ್ರಕ್ಚರ್ ಹೇಗಿದೆ ಅಂತ ಡ್ರಾ ಮಾಡಿದ್ದಾರೆ. ನಾಟ್ ಓನ್ಲಿ ಗ್ಲೂಕೋಸ್, ಅದನ್ನೇ ನಾವು ಹಾವರ್ತ್ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀವಿ. ನಾಟ್ ಓನ್ಲಿ ಫಾರ್ ಗ್ಲೂಕೋಸ್, ಅವರು ಗ್ಲೂಕೋಸ್ ಕೊಟ್ಟಿದ್ದಾರೆ, ಫ್ರಕ್ಟೋಸ್ ಕೊಟ್ಟಿದ್ದಾರೆ, ಮಾಲ್ಟೋಸ್ ಅಲ್ವಾ, ಗ್ಲೂಕೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಸೂಕ್ರೋಸ್ ಕೊಟ್ಟಿದ್ದಾರೆ ಅಲ್ವಾ, ಲ್ಯಾಕ್ಟೋಸ್, ಸೆಲ್ಯುಲೋಸು, ಎಲ್ಲದಕ್ಕೂ ಇವರು ಸ್ಟ್ರಕ್ಚರ್ಸ್ ಅನ್ನ ಡ್ರಾ ಮಾಡಿದ್ದಾರೆ ಮತ್ತೆ ಅಲ್ವಾ. ಸೂಕ್ರೋಸ್, ಲ್ಯಾಕ್ಟೋಸ್, ಗ್ಲೂಕೋಸ್, ಫ್ರಕ್ಟೋಸ್. ಸೊ ಗ್ಲೂಕೋಸ್ ಅಲ್ಲಿ ಎರಡು ತರ ಬರುತ್ತೆ, ಆಲ್ಫಾ ಬೀಟಾ. ಫ್ರಕ್ಟೋಸ್ ಅಲ್ಲಿ ಎರಡು ತರ ಬರುತ್ತೆ, ಆಲ್ಫಾ ಬೀಟಾ. ಆಮೇಲೆ ಮಾಲ್ಟೋಸ್ ಬರುತ್ತೆ, ಸೂಕ್ರೋಸ್, ಲ್ಯಾಕ್ಟೋಸ್, ಸೆಲ್ಯುಲೋಸ್. ಸೊ ಇದಕ್ಕೆಲ್ಲ ಹಾವರ್ತ್ ಸ್ಟ್ರಕ್ಚರ್ಸ್ ಅನ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ಈ ವಿಡಿಯೋ ಆಲ್ರೆಡಿ ಮಾಡಿದೀನಿ ಕಡ್ರಪ್ಪ, ಹಾವರ್ತ್ ಸ್ಟ್ರಕ್ಚರ್ಸ್ ಅಂತಾನೆ, ಬರೀ ಸ್ಟ್ರಕ್ಚರ್ಸ್ಗೆ ಅಂತಾನೆ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ಈ ತರ ಇವುಗಳದ್ದು ಸ್ಟ್ರಕ್ಚರ್ಸ್ ಅನ್ನ ಸೈಕ್ಲಿಕ್ ರಿಂಗ್ ಅಲ್ಲಿ ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಯೂಶಲಿ ಯಾವ್ದಾದ್ರು ಒಂದು ಸ್ಟ್ರಕ್ಚರ್ ನ ಡ್ರಾ ಮಾಡಕ್ಕೆ 2 ಮಾರ್ಕ್ಸ್ ಕೇಳ್ತಾ ಇರ್ತಾರೆ, ಅದರಿಂದ ಬಹಳ ಇಂಪಾರ್ಟೆಂಟ್, ಅದನ್ನ ಮರೀದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಹಾವರ್ತ್ ಸ್ಟ್ರಕ್ಚರ್ಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದನ್ನ ಹೇಳ್ಬಿಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಇಲ್ಲಿ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಪ್ರಿಪರೇಷನ್ ಆಫ್ ಗ್ಲೂಕೋಸ್ ಆಗಿತ್ತು, ಇವೆಲ್ಲ ರಿಯಾಕ್ಷನ್ಸ್ ಈಗ ನಿಮಗೆ ಮಾಡಿ ತೋರಿಸ್ತೇಲ್ವೇನ್ರಪ್ಪ ನಾನು. ಈ ರಿಯಾಕ್ಷನ್ಸ್ ಎಲ್ಲ ನಾನು ನಿಮಗೆ ಬರೆದು ತೋರಿಸಿದೀನಿ ಅಲ್ವಾ. ಸೊ ಈ ರಿಯಾಕ್ಷನ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಆಯ್ತಾ. ಡ್ರಾ ಮಾಡಕ್ಕೆ ಒಂದು ನಿಮಿಷ ಪೆನ್ ತಗೋತೀನಿ. ಎಸ್, ಯಾ. ಸೊ ಯಾ, ಓಕೆ. ಸೊ ಗ್ಲೂಕೋನಿಕ್ ಆಸಿಡ್ ಫಾರ್ಮ್ ಆಗೋದು, ಇದೆಲ್ಲ ಸ್ಟ್ರಕ್ಚರ್ಸ್ ನ ತೋರಿಸಿದೀನಿ. ಇದರಿಂದ ನಿಮಗೆ ನಾನು ಸ್ಟ್ರಕ್ಚರ್ ಡ್ರಾ ಮಾಡಿ ತೋರಿಸ್ದೆ ಯಾವ ತರ ಗ್ಲೂಕೋಸ್ಗೊಂದು ಸ್ಟ್ರಕ್ಚರ್ ಬರ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗ್ಲೂಕೋಸ್ಗೆ ಕೆಲವೊಂದ್ಸಲ ಡಿ ಅಂಡ್ ಎಲ್, ಕೆಲವೊಂದ್ಸಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳ್ತಿರ್ತಾರೆ, ಡಿ ಅಂಡ್ ಎಲ್ ಅಂತ ಬರಿತೀವಿ. ಎಷ್ಟು ಜನ ತಪ್ಪು ತಿಳ್ಕೊತಾರೆ, ಡಿ ಅಂಡ್ ಎಲ್ ಅಂದ್ರೆ ಡೆಕ್ಸ್ಟ್ರೋ ಅಥವಾ ಲೀವೋ ಅಂತ. ಆಕ್ಚುಲಿ ಡೆಕ್ಸ್ಟ್ರೋಗೆ ನಾವು ಸ್ಮಾಲ್ ಡಿ ಅಥವಾ ಪ್ಲಸ್ ಅಂತ ಬರಿತೀವಿ, ಲೀವೋಗೆ ಸ್ಮಾಲ್ ಎಲ್ ಅಥವಾ ಮೈನಸ್ ಅಂತ ಬರಿತೀವಿ. ಡೆಕ್ಸ್ಟ್ರೋ ರೊಟೇಟರಿ, ಲೀವೋ ರೊಟೇಟರಿ ಕಾಂಪೌಂಡ್ಸ್ ಅಂತ ಹೇಳ್ಬಿಟ್ಟು ಅಲ್ವಪ್ಪ. ಆದ್ರೆ ಇಲ್ಲಿ ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಎಲ್ ಅಂದ್ರೆ ಅದಲ್ಲ ಮೀನಿಂಗು. ಗ್ಲಿಸರಾಲ್ಡಿಹೈಡ್ ಅಂತ ಒಂದು ಕಾಂಪೌಂಡ್ ಇದೆ ನೋಡ್ರಪ್ಪ, ಗ್ಲಿಸರಾಲ್ಡಿಹೈಡ್ ಇದು ಕಾಂಪೌಂಡ್. ಇದ್ರದ್ದು ಲಾಸ್ಟ್ ಪೋರ್ಷನ್ ನೋಡಿ, ಫಾರ್ ಎಕ್ಸಾಂಪಲ್ ಈ ಪೋರ್ಷನ್ ಮಾತ್ರ ನೋಡ್ರಪ್ಪ,
ಈ ಪೋರ್ಷನ್. ಸೊ ಈ ಪೋರ್ಷನ್ ಮತ್ತೆ ಗ್ಲೂಕೋಸ್ ಲಾಸ್ಟ್ ಪೋರ್ಷನ್ ನೋಡಿ, ಗ್ಲೂಕೋಸ್ಗೂ ಕೂಡ ಹೇಗೆ ಬರೀತೀವಲ್ಲ HOH CH2 OH ಅಂತ ಲಾಸ್ಟ್ ಬಂದಿತ್ತು, ಬೇಕಾದ್ರೆ ಚೆಕ್ ಮಾಡಿ. ಸೊ ಎರಡೂ ಕೂಡ ಸೇಮ್ ಇದೆ ನೋಡಿ, ಎರಡೂ ಸ್ಟ್ರಕ್ಚರ್ ಸೇಮ್ ಇದೆ. ಸೊ ಈ ತರ ಸ್ಟ್ರಕ್ಚರ್ ಸೇಮ್ ಇದ್ದಾಗ ಗ್ಲಿಸರಾಲ್ಡಿಹೈಡ್ ಲಾಸ್ಟ್ ಪೋರ್ಷನ್ ಗ್ಲೂಕೋಸ್ ಲಾಸ್ಟ್ ಪೋರ್ಷನ್ ಸೇಮ್ ಇದ್ದಾಗ ನಾವು ಡೆಕ್ಸ್ಟ್ರೋ ಅಂತ ಬರೀತೀವಿ. ಈಗ ಇನ್ಯಾವುದೋ ಕಾಂಪೌಂಡ್ ತಗೊಂಡ್ರಿ ಕಾರ್ಬೋಹೈಡ್ರೇಟ್, ಅವಾಗ ಅದು ಅಪೋಸಿಟ್ ಇತ್ತು ಅಂತ ಅನ್ಕೊಳ್ಳಿ, ಈ ಸ್ಟ್ರಕ್ಚರ್ಗೆ ಅಪೋಸಿಟ್ ಇದ್ರೆ ಅದನ್ನ ಎಲ್ ಅಂತ ಬರೀತೀವಿ, ಕ್ಯಾಪಿಟಲ್ ಎಲ್ ಅಂತ ಬರೀತೀವಿ. ದಟ್ ಇಸ್ ದ ಮೀನಿಂಗ್ ಆಫ್ ಡಿ ಅಂಡ್ ಎಲ್. ಕ್ಯಾಪಿಟಲ್ ಡಿ ಅಂಡ್ ಎಲ್ ಅನ್ನೋದು ಗ್ಲಿಸರಾಲ್ಡಿಹೈಡ್ ನ ರೆಫರೆನ್ಸ್ ಆಗಿ ತಗೊಂಡು ಮಾಡುವಂತದಪ್ಪ, ಅದು ಡೆಕ್ಸ್ಟ್ರೋಲಿವೋ ಅಲ್ಲ. ಇದೊಂದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಇದಾದ್ಮೇಲೆ ನಾನು ನಿಮಗೆ ಇದು ಲಿಮಿಟೇಷನ್ಸ್ ಹೇಳಿದೆ. ಓಪನ್ ಚೈನ್ ಸ್ಟ್ರಕ್ಚರ್ ಇಲ್ಲ ಅನ್ನೋದಕ್ಕೆ ಸ್ಕಿಫ್ ಬೇಸ್ ರಿಯಾಕ್ಟ್ ಆಗಲ್ಲ, ಬೈಸಲ್ಫೇಟ್ ಜೊತೆಗೆ ರಿಯಾಕ್ಟ್ ಆಗಲ್ಲ, ಮತ್ತೆ ಪೆಂಟಾಸಿಟೇಟ್ ಹೈಡ್ರಾಕ್ಸಿಲ್ ಅಮೀನ್ ಜೊತೆಗೆ ರಿಯಾಕ್ಟ್ ಆಗಲ್ಲ, ಅಂಡ್ ಆಲ್ಫಾ ಬೀಟಾ ಗ್ಲೂಕೋಸ್ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಸೊ ಇಷ್ಟು ಲಿಮಿಟೇಷನ್ಸ್. ಸೊ ಅದಾದ್ಮೇಲೆ ಹಾವರ್ತ್ ಸ್ಟ್ರಕ್ಚರ್ಸ್ ಬರುತ್ತೆ ನಿಮಗೆ ನೋಡಿ, ಇದು ಹಾವರ್ತ್ ಸ್ಟ್ರಕ್ಚರ್ಸ್. ಸೈಕ್ಲಿಕ್ ರಿಂಗ್ ಇದೆ ನೋಡಿ. ಸೊ ಇದನ್ನ ಡ್ರಾ ಮಾಡೋದೆಲ್ಲ ನೀಟಾಗಿ ನಿಮಗೆ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ನೋಡಿ. ಬಟ್ ಇಲ್ಲಿ ಕೆಲವೊಂದು ವರ್ಡ್ಸ್ ಇದೆ, ಆ ವರ್ಡ್ಸ್ ನಾನು ಅಲ್ಲಿ ಹೇಳಿದನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಹೇಳ್ಬಿಡ್ತೀನಿ. ಆನೋಮರಿಕ್ ಕಾರ್ಬನ್ ಅಂದ್ರೇನು, ಮತ್ತೆ ಆನೋಮರ್ಸ್ ಅಂದ್ರೇನು, ಪೈರನೋಸ್ ಅಂದ್ರೇನು, ಇದು ಬಹಳ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಆಗ್ತದೆ, ಅದನ್ನ ಹೇಳ್ಬಿಡ್ತೀನಿ ನೋಡಿ. ಈಗ ಇದು ಆಲ್ಫಾ ಗ್ಲೂಕೋಸ್ ಸ್ಟ್ರಕ್ಚರ್ ಅಪ್ಪ ರಿಂಗ್, ಇದು ಬೀಟಾ ನೋಡಿ. ಇವೆರಡು ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿದ್ರೆ ಇವೆರಡು ಸ್ಟ್ರಕ್ಚರ್ ವ್ಯತ್ಯಾಸ ಆಗ್ತಿರೋದು ಎಲ್ಲಿ ಅಂದ್ರೆ C1 ಕಾರ್ಬನ್ ನೋಡಿ, ಮೊದಲನೇ ಕಾರ್ಬನ್. ಇಲ್ಲಿ ಮಾತ್ರ ಏನಾಗ್ತಾ ಇದೆ, ಕಾನ್ಫಿಗರೇಷನ್ ಉಲ್ಟಾಗ್ತದೆ ನೋಡಿ. HOH ಇದ್ದು OH H ಆಯ್ತು ನೋಡಿ, ಇದು ಮಾತ್ರ ಉಲ್ಟಾಗ್ತಿದೆ. ಇನ್ನೆಲ್ಲ ಸೇಮ್ ಇದೆ ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ, ಎವ್ರಿಥಿಂಗ್ ಇಸ್ ಸೇಮ್. ಸೊ ಯಾವ ಕಾರ್ಬನ್ ಅಲ್ಲಿ ನಿಮಗೆ ಕಾನ್ಫಿಗರೇಷನ್ ಚೇಂಜ್ ಆಗ್ತಾ ಇರುತ್ತೋ ಆ ಕಾರ್ಬನ್ ನ ಆನೋಮರಿಕ್ ಕಾರ್ಬನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಆನೋಮರಿಕ್ ಕಾರ್ಬನ್ C1. ಓಕೆ, ಬಟ್ ಎಲ್ಲ ಸ್ಟ್ರಕ್ಚರ್ C1 ಆನೋಮರಿಕ್ ಆಗಿರಲ್ಲ. ಮತ್ತೆ ಇವೆರಡು ಕಾಂಪೌಂಡ್ ನಾವೇನಂತ ಕರಿತೀವಿ, ಆನೋಮರ್ಸ್. 2 ಕಾಂಪೌಂಡ್ಸ್ ಯಾವುದೋ ಒಂದು ಕಾರ್ಬನ್ ಪ್ಲೇಸ್ ಅಲ್ಲಿ ಪೊಸಿಷನ್ ಏನಾಗಿರುತ್ತೆ, ಕಾನ್ಫಿಗರೇಷನ್ ಚೇಂಜ್ ಆಗಿರುತ್ತೆ, ದಟ್ ಇಸ್ ಕಾಲ್ಡ್ ಆನೋಮರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಈ ಆಲ್ಫಾ ಬೀಟಾನ. ಇನ್ನು ಪೈರನೋಸ್ ಅಂತ ಹೇಳಿದ್ರೆ 6 ಮೆಂಬರ್ಡ್ ರಿಂಗ್ ನೋಡಿ, 1 2 3 4 5 6 6 ಮೆಂಬರ್ಡ್ ರಿಂಗ್ ಅಲ್ವಾ. ಯೂಶಲಿ 6 ಮೆಂಬರ್ಡ್ ರಿಂಗ್ ಕಾಂಪೌಂಡ್ಸ್ ನಾವು ಪೈರನೋಸ್ ಅಂತ ಹೇಳಿ ಕರಿತೀವಿ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿ, ಫ್ರಕ್ಟೋಸ್ ನೋಡಿ. ಫ್ರಕ್ಟೋಸ್ಗೆ 5 ಮೆಂಬರ್ಡ್ ರಿಂಗ್, 5 ಮೆಂಬರ್ಡ್ ರಿಂಗ್ ಇದ್ರೆ ಅದನ್ನ ಫ್ಯೂರನೋಸ್ ಅಂತ ಕರಿತೀವಿ ನೋಡಿ. ಅದಕ್ಕೆ ಫ್ಯೂರನೋಸ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ, ಅರ್ಥ ಆಯ್ತಾ? ಮತ್ತೆ ಇಲ್ಲಿ ಪೊಸಿಷನ್ ಎಲ್ಲಿ ಚೇಂಜ್ ಆಗ್ತಿದೆ ನೋಡ್ರಪ್ಪ, ಇದು ಕಾರ್ಬನ್, ಸೆಕೆಂಡ್ ಕಾರ್ಬನ್. ಸೊ ಇಲ್ಲಿ ನಿಮಗೆ ಪೊಸಿಷನ್ ಏನಾಗ್ತಾ ಇದೆ, ಕಾನ್ಫಿಗರೇಷನ್, ಈ ಪೊಸಿಷನ್ ಅಲ್ಲಿ ಕಾನ್ಫಿಗರೇಷನ್ ಚೇಂಜ್ ಆಗ್ತಿದೆ. ಇನ್ನೆಲ್ಲ ಸೇಮ್ ಇದೆ ನೋಡಿ. ಹಾಗಾಗಿ ಫ್ರಕ್ಟೋಸ್ ಅಲ್ಲಿ ಆನೋಮರಿಕ್ ಕಾರ್ಬನ್ ಯಾವುದು ಅಂತ ಕೇಳಿದ್ರೆ C2, ಗ್ಲೂಕೋಸ್ ಅಲ್ಲಿ ಆನೋಮರಿಕ್ ಯಾವುದು ಅಂತ ಕೇಳಿದ್ರೆ C1 ಆಗಿರುತ್ತೆ ಕಣ್ರು. ಓಕೆನಾ? ಇನ್ನು ನೆಕ್ಸ್ಟ್ ನೋಡ್ರಪ್ಪ, ಇದೆಲ್ಲ ಸ್ಟ್ರಕ್ಚರ್ಸ್ ನಿಮಗೆ ಡ್ರಾ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಾನು, ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಇನ್ನು ಇನ್ವರ್ಟ್ ಶುಗರ್, ಸೂಕ್ರೋಸ್ನ ನಾವು ಇನ್ವರ್ಟ್ ಶುಗರ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದ್ರೆ ಯೂಶಲಿ ಸೂಕ್ರೋಸ್ ಏನಾಗಿರುತ್ತೆ, ಡೆಕ್ಸ್ಟ್ರೋ ರೊಟೇಟರಿ ಆಗಿರುತ್ತೆ. ಸೂಕ್ರೋಸ್ ಏನಾಗಿರುತ್ತೆ, ಡೆಕ್ಸ್ಟ್ರೋ. ಇಲ್ಲಿ ನೋಡಿ, ಸೂಕ್ರೋಸ್ ಅನ್ನೋದು ಡೆಕ್ಸ್ಟ್ರೋ ಅಂದ್ರೆ ಲೈಟ್ ಅನ್ನ ಕ್ಲಾಕ್ ವೈಸ್ ರೊಟೇಟ್ ಮಾಡುವಂತ ಎಬಿಲಿಟಿ ಇರುತ್ತೆ ಸೂಕ್ರೋಸ್ಗೆ. ಬಟ್ ಈ ಸೂಕ್ರೋಸ್ನ ನೀವು ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ನಿಮ್ಗೇನ್ ಬರುತ್ತೆ, 2 ಕಾಂಪೌಂಡ್ ಬರುತ್ತೆ, ಒಂದು ಫ್ರಕ್ಟೋಸ್ ಬರುತ್ತೆ, ಇನ್ನೊಂದು ಗ್ಲೂಕೋಸ್ ಬರುತ್ತೆ. ಸೂಕ್ರೋಸ್ನ ಹೈಡ್ರೋಲಿಸಿಸ್ ಮಾಡಿದ್ರೆ ಫ್ರಕ್ಟೋಸ್ ಬರುತ್ತೆ ಮತ್ತೆ ಗ್ಲೂಕೋಸ್ ಬರುತ್ತೆ. ಅವ್ರು ಹೇಳ್ತಾರೆ ನೋಡಿ, ಸಿನ್ಸ್ ಲಿವೋ ರೊಟೇಟರಿ ಫ್ರಕ್ಟೋಸ್ ಅಂದ್ರೆ ಫ್ರಕ್ಟೋಸ್ ಏನಾಗಿರುತ್ತೆ, ಲಿವೋ ರೊಟೇಟರಿ ಆಗಿರುತ್ತೆ, ಗ್ಲೂಕೋಸ್ ಏನಾಗಿರುತ್ತೆ, ಡೆಕ್ಸ್ಟ್ರೋ ಆಗಿರುತ್ತೆ. ಇದೇನಾಗಿತ್ತು, ಡೆಕ್ಸ್ಟ್ರೋ ಆಗಿತ್ತು. ಅಂದ್ರೆ ಇದು ಲೈಟ್ ಅನ್ನ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಇತ್ತು. ಫ್ರಕ್ಟೋಸ್ ಆಂಟಿ ಕ್ಲಾಕ್ ವೈಸ್, ಗ್ಲೂಕೋಸ್ ಕ್ಲಾಕ್ ವೈಸ್, ಹೀಗೆ ರೊಟೇಷನ್ ಮಾಡ್ತಾ ಇರುತ್ತೆ. ಬಟ್ ಪ್ರಾಡಕ್ಟ್ ಬಂದಾಗ ಗ್ಲೂಕೋಸ್ ಇದ್ರ ಕಂಟೆಂಟ್ ಕಡಿಮೆ ಇದೆ, ಲಿವೋ ಕಂಟೆಂಟ್ ಜಾಸ್ತಿ ಇದೆ. ಅಂದ್ರೆ ಮೆಜಾರಿಟಿ ಯಾರಾದ್ರೂ ಲಿವೋ ಆದ್ರು, ಅಂದ್ರೆ ಅದು ಮೊದಲು ಡೆಕ್ಸ್ಟ್ರೋ ಇತ್ತು. ಬಟ್ ಪ್ರಾಡಕ್ಟ್ ಸೈಡ್ ಹೋದಾಗ ಏನಾಯ್ತು, ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಲಿವೋ ಜಾಸ್ತಿ ಇದೆ, ಡೆಕ್ಸ್ಟ್ರೋ ಇಂದ ಲಿವೋ ಆಗ್ತಾ ಇದೆ. ಅದಕ್ಕೆ ಅದನ್ನ ಇನ್ವರ್ಟ್ ಶುಗರ್ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ MCQಗೆ 1 ಮಾರ್ಕ್ಗೆ ಈ ವರ್ಡ್ಸ್ ಎಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತದೆ ಕಣ್ರಪ್ಪ. ಓಕೆನಾ, ಇದನ್ನ ನೋಡ್ಕೊಳ್ಳಿ. ಆಫ್ಟರ್ ದಟ್ ನಿಮಗೆ ಇನ್ನೊಂದಷ್ಟು ಕಾನ್ಸೆಪ್ಟ್ಸ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ಸೊ ಇದಾದ್ಮೇಲೆ ನಿಮಗೆ ಸ್ಟಾರ್ಚ್ ಬರುತ್ತೆ. ಸ್ಟಾರ್ಚ್ ಇಸ್ ಆಲ್ಸೋ ಕಾರ್ಬೋಹೈಡ್ರೇಟ್. ಸೊ ಸ್ಟಾರ್ಚ್ ನಾವು ಪ್ಲಾಂಟ್ ಸ್ಟೋರೇಜ್ ಮಾಲಿಕ್ಯೂಲ್ಸ್ ಅಥವಾ ಸ್ಟೋರೇಜ್ ಮಾಲಿಕ್ಯೂಲ್ಸ್ ಇಂದ ಪ್ಲಾಂಟ್ಸ್ ಅಂತ ಕರಿತೀವಿ. ಏನು ಸ್ಟೋರೇಜ್ ಮಾಲಿಕ್ಯೂಲ್ಸ್ ಅಂದ್ರೆ, ಈಗ ನಮ್ಗೆ ಎಲ್ಲಾ ಟೈಮಲ್ಲೂ ಅಕಸ್ಮಾತ್ ಫುಡ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ. ಓಕೆನಾ, ಸೊ ಅದನ್ನು ಸ್ಟೋರೇಜ್ ಮಾಲಿಕ್ಯೂಲ್. ಈಗ ನಮ್ಮ ಬಾಡಿಯಲ್ಲಿ ಹೇಗೆ ಒಂದು ಎನರ್ಜಿ ಸ್ಟೋರ್ ಆಗಿರುತ್ತೋ ನಮಗೆ, ಅದೇ ತರ ಪ್ಲಾಂಟ್ಸ್ ಅಲ್ಲೂ ಕೂಡ ಏನಾಗಿರುತ್ತೆ, ಎನರ್ಜಿ ಸ್ಟೋರ್ ಆಗಿರುತ್ತೆ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್.
ಈಗ ಈಗ ನಮಗೆ ನಮ್ಮ ಬಾಡಿಯಲ್ಲಿ ಯಾವುದು ಸ್ಟೋರ್ ಆಗಿರುತ್ತೆ ಆಸ್ ಅ ಸ್ಟೋರೇಜ್ ಮಾಲಿಕ್ಯೂಲ್? ಗ್ಲೈಕೋಜನ್ ಸ್ಟೋರೇಜ್ ಆಗಿರುತ್ತೆ. ಎಲ್ಲೆಲ್ಲಿ? ಮಸಲ್ಸ್ ಅಲ್ವಾ, ಮಸಲ್ಸ್, ಬ್ರೈನ್. ಸೊ ಇಲ್ಲಿ ಸ್ಟೋರ್ ಆಗಿರುತ್ತೆ ಯಾವುದು? ಗ್ಲೈಕೋಜನ್. ಅದಕ್ಕೆ ನಾವು ಸ್ಟೋರೇಜ್ ಮಾಲಿಕ್ಯೂಲ್ಸ್ ಇನ್ ಅನಿಮಲ್ಸ್ ಯಾವುದು ಅಂತ ಕೇಳಿದ್ರೆ ಗ್ಲೈಕೋಜನ್ ಅಂತ ಹೇಳಿ ಕರಿತೀವಿ ಅಲ್ವಾ. ಈ ಗ್ಲೈಕೋಜನ್ ಬ್ರೈನ್ ಮತ್ತೆ ಮಸಲ್ಸ್ ಏನಾಗಿರುತ್ತೆ? ಸ್ಟೋರ್ ಆಗಿರುತ್ತೆ ನಿಮಗೆ. ಈಗ ನೀವು ಯಾವತ್ತೋ ಒನ್ ಟೈಮ್ ಊಟ ಮಾಡಲಿಲ್ಲ, ಸೊ ಒನ್ ಟೈಮ್ ಊಟ ಮಾಡಿಲ್ಲ ಅಂದ ತಕ್ಷಣ ನೀವು ಸತ್ತೋಗಲ್ಲ, ಹೌದಲ್ವಾ? ಸೊ ಏನಾಗುತ್ತೆ, ಆ ಸ್ಟೋರ್ ಆಗಿರುವಂತಹ ಗ್ಲೈಕೋಜನ್ ಮಾಲಿಕ್ಯೂಲ್ಸ್ ನಿಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಎನರ್ಜಿನ ಕೊಡ್ತದೆ. ಮಸಲ್ಸ್, ಬ್ರೈನ್ ಮತ್ತೆ ಲಿವರ್ ಅಲ್ಲೂ ಕೂಡ ಸ್ಟೋರ್ ಆಗಿರುತ್ತೆ. ಇದು ಸ್ಟೋರೇಜ್ ಮಾಲಿಕ್ಯೂಲ್ ಇನ್ ಅನಿಮಲ್ಸ್. ದಿಸ್ ಇಸ್ ಸ್ಟೋರೇಜ್ ಮಾಲಿಕ್ಯೂಲ್ ಇನ್ ಪ್ಲಾಂಟ್ಸ್. ಯಾವುದು? ಸ್ಟಾರ್ಚ್. ಓಕೆನಾ? ಸೊ ಸ್ಟಾರ್ಚ್ ಅಲ್ಲಿ ಎರಡು ತರ ಇದೆ ಕಣ್ರಪ್ಪ, ಅಮೈಲೋಸ್ ಮತ್ತೆ ಅಮೈಲೋಪೆಕ್ಟಿನ್ ಅಂತ ಹೇಳ್ಬಿಟ್ಟು. ಇವುಗಳದ್ದು ಡಿಫರೆನ್ಸಸ್ ಅನ್ನ ನಿಮಗೆ ತುಂಬಾ ಸಲ ಕೇಳ್ತಿರ್ತಾರೆ. ಬಹಳ ಈಸಿ. ಅಮೈಲೋಸ್ ಅನ್ನೋದು ವಾಟರ್ ಸಾಲ್ಯುಬಲ್, ಓಕೆ. ಅಮೈಲೋಪೆಕ್ಟಿನ್ ಅನ್ನೋದು ವಾಟರ್ ಇನ್ಸಾಲ್ಯುಬಲ್. ಅಮೈಲೋಸ್ ಏನಾಗುತ್ತೆ ಅಂದ್ರೆ ಸ್ಟ್ರೈಟ್ ಚೈನ್ ಇರುತ್ತೆ ಕಣ್ರಪ್ಪ, ಅದ್ರ ಸ್ಟ್ರಕ್ಚರ್ ಸ್ಟ್ರೈಟ್ ಚೈನ್ ಇರುತ್ತೆ. ಬಟ್ ಅಮೈಲೋಪೆಕ್ಟಿನ್ ಅಲ್ಲಿ ಸ್ಟ್ರೈಟ್ ಚೈನ್ ಇರೋದ್ರ ಜೊತೆಗೆ ಬ್ರಾಂಚಸ್ ಇರುತ್ತೆ, ಮತ್ತೆ ಆ ಸ್ಟ್ರೈಟ್ ಚೈನ್ಗಳು ಏನಾಗಿರ್ತವೆ? ಕ್ರಾಸ್ ಲಿಂಕ್ ಆಗಿರುತ್ತೆ, ಬ್ರಾಂಚಸ್ ಇರುತ್ತೆ. ಓಕೆನಾ? ಅದು ಬರೀ ಸ್ಟ್ರೈಟ್ ಚೈನ್ ಒಂದೇ ತರ ಇರುತ್ತೆ, ಇದು ಕ್ರಾಸ್ ಲಿಂಕ್ ಆಗಿರುತ್ತೆ, ಬ್ರಾಂಚಿಂಗ್ ಇರುತ್ತೆ. ಮತ್ತೆ ಅಮೈಲೋಸ್ ಅಲ್ಲಿ ಲಿಂಕೇಜ್ C1 C4 ಅಂದ್ರೆ ಒಂದು ಗ್ಲೂಕೋಸ್ C1 ಇನ್ನೊಂದು ಗ್ಲೂಕೋಸ್ 4th ಕಾರ್ಬನ್ ಲಿಂಕ್ ಆಗಿರ್ತವೆ. ಅದೇ ನಿಮಗೆ ಅಮೈಲೋಪೆಕ್ಟಿನ್ ಅಲ್ಲಿ C1 C4 ಜೊತೆಗೆ C1 C6 ಲಿಂಕೇಜ್ ಕೂಡ ಇರ್ತದೆ. ಯಾವುದರಲ್ಲಿ? ಅಮೈಲೋಪೆಕ್ಟಿನ್ ಅಲ್ಲಿ. ದಿಸ್ ಇಸ್ ದ ಡಿಫರೆನ್ಸ್, ಮರಿಬೇಡಿ. ವಾಟರ್ ಸಾಲ್ಯುಬಲ್ ಅಮೈಲೋಸ್, ಅಮೈಲೋಪೆಕ್ಟಿನ್ ವಾಟರ್ ಇನ್ಸಾಲ್ಯುಬಲ್. ಅಮೈಲೋಸ್ ಸ್ಟ್ರೈಟ್ ಚೈನ್ ಇರುತ್ತೆ, ಅಮೈಲೋಪೆಕ್ಟಿನ್ ಬ್ರಾಂಚಸ್ ಇರುತ್ತೆ. ಅಮೈಲೋಸ್ ಅಲ್ಲಿ C1 C4 ಲಿಂಕೇಜ್ ಇದ್ರೆ ಇದರಲ್ಲಿ C1 C4 ಜೊತೆಗೆ C1 C6 ಲಿಂಕೇಜ್ ಇರುತ್ತೆ. ಅದು ಹೇಗೆ ಅಂತ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ತೋರಿಸ್ತೀನಿ, ಆಗ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಪಾಲಿಸ್ಯಾಕರೈಡ್ಸ್ ಅಂತ ಬಂದಾಗ ಸ್ಟಾರ್ಚ್ ಎಕ್ಸಾಂಪಲ್, ಅದರಲ್ಲಿ ಎರಡು ತರ ಇದೆ, ಅಮೈಲೋಸ್, ಅಮೈಲೋಪೆಕ್ಟಿನ್, ಅಂಡ್ ಇಟ್ ಇಸ್ ಅ ಸ್ಟೋರೇಜ್ ಮಾಲಿಕ್ಯೂಲ್ಸ್ ಇನ್ ದ ಪ್ಲಾಂಟ್ಸ್. ನೋಡಿ, ಪ್ಲಾಂಟ್ಸ್ ಅಲ್ಲಿ ಇದು ಸ್ಟೋರೇಜ್ ಮಾಲಿಕ್ಯೂಲ್ ಆಗಿರ್ತದೆ. ಈಗ ನೋಡಿ, ಇದು ಅಮೈಲೋಸ್. ನೋಡಿ, ಅಮೈಲೋಸ್ ಅಂದ್ರೆ ಸ್ಟ್ರೈಟ್ ಚೈನ್ ಇದೆ, ಒಂದ್ರ ಪಕ್ಕ ಗ್ಲೂಕೋಸ್ ಏನಾಗಿದೆ? ಲಿಂಕ್ ಆಗಿದೆ, ಆಲ್ಫಾ ಗ್ಲೂಕೋಸ್ ಎನ್ ಟೈಮ್. ಅದೇ ನೀವು ಅಮೈಲೋಪೆಕ್ಟಿನ್ ನೋಡ್ರಪ್ಪ, ನೋಡಿ, ದಿಸ್ ಅಮೈಲೋಪೆಕ್ಟಿನ್. ಇಲ್ಲೊಂದು ಚೈನ್ ಇದೆಯಾ? ಓಕೆ, ಇಲ್ಲೊಂದು ಚೈನ್ ಇದೆ, ಎರಡು ಕ್ರಾಸ್ ಲಿಂಕ್ ಆಗಿದೆ, ಈ ತರ ಬ್ರಾಂಚಿಂಗ್ ಇರುತ್ತೆ. ಬಟ್ ಅಮೈಲೋಸ್ ಅಲ್ಲಿ ಹಂಗಿರಲ್ಲ, ಸ್ಟ್ರೈಟ್ ಚೈನ್ ಇರುತ್ತೆ. ಮತ್ ನೋಡಿ, ಲಿಂಕೇಜ್ ಅಂತ ಹೇಳಿದೆ, C1 ಒಂದು ಗ್ಲೂಕೋಸ್ C1 ಇನ್ನೊಂದು ಗ್ಲೂಕೋಸ್ ಕಾರ್ಬನ್ 4 ಲಿಂಕ್ ಆಗ್ತಾ ಇದೆ, ಅದಕ್ಕೆ ಇದು ಲಿಂಕೇಜ್ ನ C1 C4 ಅಂತ ಹೇಳಿ ಕರಿತೀವಿ. ಅದೇ ಅಮೈಲೋಪೆಕ್ಟಿನ್ ಅಲ್ಲಿ ನೋಡ್ರಪ್ಪ, ಇದು C1 C4, ಇದು C1 C4, ಹೌದಾ? ಇದು ಒನ್ ಟೈಪ್ ಲಿಂಕೇಜ್. ಬಟ್ ಕ್ರಾಸ್ ಲಿಂಕ್ ಆಗಿ ನೋಡಿ, C1 ಇದು C6, C1 C6 ಎರಡೂ ತರ ಲಿಂಕೇಜ್ ಇದೆ. C1 C4 ಇದೆ, C1 C6 ಇದೆ. ಇದು ಡಿಫರೆನ್ಸಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು ಲಾಸ್ಟಿಗೆ ಇನ್ನು ಗ್ಲೈಕೋಜನ್ ಎಲ್ಲಿದೆ ಅಂತ ಹೇಳಿದೆ ನಾನು ನಿಮಗೆ. ಲಿವರ್, ಮಸಲ್ಸ್, ಬ್ರೈನ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ. ಅಂಡ್ ಇಟ್ ಇಸ್ ಸ್ಟೋರೇಜ್ ಮಾಲಿಕ್ಯೂಲ್ಸ್ ಇನ್ ದ ಅನಿಮಲ್ ಬಾಡಿ. ಓಕೆ, ಇನ್ನು ಇಂಪಾರ್ಟೆಂಟ್ ಯೂಸಸ್ ಅಂತ ಹೇಳ್ತಾ ಬಂದಾಗ ಕಾರ್ಬೋಹೈಡ್ರೇಟ್ಸ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಎರಡಕ್ಕೂ ತುಂಬಾ ಅವಶ್ಯಕವಾದಂತಹ ಕಾಂಪೌಂಡ್ ಇದು ಕಾರ್ಬೋಹೈಡ್ರೇಟ್. ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಬ್ಯಾಕ್ಟೀರಿಯಾ ಮತ್ತೆ ಪ್ಲಾಂಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಸೆಲ್ ವಾಲ್ ಅಲ್ಲಿ ಇರುತ್ತಂತೆ. ಅಥವಾ ಈ ಸೆಲ್ ವಾಲ್ ಯಾವ್ದಿಂದ ಆಗಿರುತ್ತೆ? ಸೆಲ್ಯುಲೋಸ್ ಇಂದ ಆಗಿರುತ್ತೆ. ಸೆಲ್ಯುಲೋಸ್ ಅನ್ನೋದೇನು? ಒಂದು ಕಾರ್ಬೋಹೈಡ್ರೇಟ್. ಸೊ ಆ ಕಾರ್ಬೋಹೈಡ್ರೇಟ್ ಸೆಲ್ಯುಲೋಸ್ನೇ ನಾವು ಫರ್ನಿಚರ್ ಫಾರ್ಮ್ ಮಾಡಕ್ಕೆ, ಫರ್ನಿಚರ್ನ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಒಂದು ನಿಮಿಷ. ಎಸ್, ಫರ್ನಿಚರ್ ನೋಡಿ, ವಿ ಬಿಲ್ಡ್ ಫರ್ನಿಚರ್. ಆ ಸೆಲ್ಯುಲೋಸ್ ಇಂದಾನೆ ನಾವು ಆ ಏನ್ ಪ್ಲಾಂಟ್ದು ಪಾರ್ಟ್ ಇದೆಯಲ್ಲ, ಸೆಲ್ಯುಲೋಸ್ ಪಾರ್ಟ್, ಸೊ ಅದರಿಂದನೇ ನಾವು ಫರ್ನಿಚರ್ ನ ಪ್ರಿಪೇರ್ ಮಾಡೋದು, ಮತ್ತೆ ಕಾಟನ್ ಫೈಬರ್ಸ್ ಅನ್ನ ಪ್ರಿಪೇರ್ ಮಾಡುವಂತದ್ದು, ಕಾಟನ್ಸ್ ಅನ್ನ. ಇದಿಷ್ಟು ಯೂಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಅಲ್ಲಿಗೆ ನೋಡ್ರಪ್ಪ, ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ಎಕ್ಸ್ಪ್ಲನೇಷನ್ ನ ಕೊಟ್ಟಿದ್ದೀನಿ ನಾನು. ಸೊ ಅಲ್ಲಿಗೆ ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಸೊ ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ಕೋತೀನಿ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲೈನ್ ಟು ಲೈನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆವರ್ತ ಸ್ಟ್ರಕ್ಚರ್ ನ ಮಾತ್ರ ಈ ವಿಡಿಯೋದಲ್ಲಿ ಹೇಳಿಲ್ಲ ನಾನು, ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಪ್ಲೀಟ್ ಪ್ರೋಟೀನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಇದೆ? ಪ್ರೋಟೀನ್ಸ್ ಬಗ್ಗೆ ಇದೆ. ನೋಡಿ, ಪ್ರೋಟೀನ್ಸ್ ತಿಳ್ಕೊಳ್ಳೋಣ. ಅದಾದ್ಮೇಲೆ ವಿಲ್ ಗೋ ಫಾರ್ ವಿಟಮಿನ್ಸ್. ಓಕೆನಾ? ಸೊ ಅಲ್ಲಿ ತನಕ ವಿಡಿಯೋ ನೋಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿ ಓದಿ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.